ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಖಂಡಿತವಾಗಿ ದೇವರು ನಿಮ್ಮ ಆಕಾಂಕ್ಷೆಗಳನ್ನು, ದೇವರು ನಿಮಗೆ ಬರಬೇಕಾಗಿರ್ತಕ್ಕಂಥ ಸುಖ, ಸಮೃದ್ಧಿ, ಅಭಿವೃದ್ಧಿ ಇವೆಲ್ಲಗಳನ್ನು ಖಂಡಿತವಾಗಿ ಆತ ನಿಮ್ಮನ್ನು ಅದರಿಂದ ವಂಚಿತರಾಗಿ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ನೀವು ನೋಡ್ತಾ ಇದ್ರೆ ಒಂದು ವಿಶೇಷವಾದಂತ ಘಟನೆ. ಇದು ಸುಮಾರಷ್ಟು ಈ ವರ್ಷದಲ್ಲಿ ಸುಮಾರು ಒಂದು ವರ್ಷ ಆಗಿದೆ ಆಗಿ ಘಟನೆ. ಸುಮಾರು ಒಂದು ವರ್ಷ ಇನ್ನೂ ಆಗಿಲ್ಲ. ಅದು 6-8 ತಿಂಗಳಾಗಿರ್ಬೋದು ಅಥವಾ ಈ ವರ್ಷದಲ್ಲಿ ಆಗಿರ್ಬೋದು. ಹಲ್ಲೆಲೂಯಾ. ಆದ್ರೆ ಈ ಒಂದು ಘಟನೆ ಏನು ತೋರಿಸಿದೆ ಅಂದ್ರೆ, ಒಂದು ಆಮೇಲೆ ಹೇಳ್ತೀನಿ. ಒಂದು ಅಸ್ಥಿ ಪಂಜರವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಯಾರು? ಒಂದು ವೃದ್ಧನು, ಒಂದು ವಯಸ್ಸಾಗಿರುವ ವೃದ್ಧನು, 50ಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ತಾನೆ ವೃದ್ಧನು ಅಸ್ಥಿ ಪಂಜರವನ್ನು ಹೊತ್ತುಕೊಂಡು ಬೀದಿ ಮೇಲೆ ಹೋಗ್ತಾ ಇದ್ದಾನೆ. ಎದರಲ್ಲಿ ಹಾಕೊಂಡು ಕೇಳಿದ್ರಲ್ಲ ಇದೆಲ್ಲ? ಅಸ್ಥಿ ಪಂಜರವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಸಿಮೆಂಟ್ ಬ್ಯಾಗ್ ಅನ್ನು ಹಾಕಿದ್ದಾನೆ. ಅದಕ್ಕೆ ಅಸ್ಥಿ ಪಂಜರ ಎಲ್ಲ, ಕಾಲುಗಳೆಲ್ಲ ಹಾಗೆ, ನರಗಳೆಲ್ಲ ಹಾಗೆ ಇದೆ, ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲರೂ ಹೇಳ್ತಿರಲ್ವ? ಸಚ್ಚಿಪೋಯಿನ ಅಸ್ಥಿ ಪಂಜರ 2 ತಿಂಗಳಾಯ್ತು ಮಣ್ಣು ಮಾಡಿ, 2 ತಿಂಗಳ ಮೇಲೆ ಆಯ್ತು ಮಣ್ಣು ಮಾಡಿ, ಅವಳ ಅಸ್ಥಿ ಪಂಜರವನ್ನು ತೆಗೆದುಕೊಂಡು ಬೀದಿ ಮೇಲೆ ನಡೀತಾ ಹೋಗ್ತಾ ಇದ್ದಾನೆ. ಇದು ಬಹಳ ಪ್ರಪಂಚದ, ವಿಶ್ವದ ವ್ಯಾಪ್ತಿಯಲ್ಲಿ ಇದು ಒಂದು ದೊಡ್ಡ ಬೆಂಕಿ ಅಂಟುಕೊಂಡಿದ್ದಂತ ಸುದ್ದಿ ಹರಡಿತ್ತು. ಆದರೆ ಇದರಲ್ಲಿ ಅನೇಕ ಜನ ತಪ್ಪು ದೋಷಗಳು, ಲೋಪದೋಷಗಳು ಕಂಡಿದ್ದಾರೆ. ಬಹಳ ಸಂತೋಷ. ಆದರೆ ಇದರೊಳಗೆ ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯ ಏನಿದೆ ಅಂದ್ರೆ, ಅದ್ಭುತವಾದಂತಹ ಸತ್ಯ ಒಂದು ಕಂಡುಕೊಂಡಿದ್ದೇನೆ. ಈ ಅಸ್ಥಿ ಪಂಜರವನ್ನು ಹೊತ್ಕೊಂಡು ಹೋಗ್ತಿರ್ತಕ್ಕಂಥ ವ್ಯಕ್ತಿ ಸುಮಾರು 50ಕ್ಕಿಂತ ಹೆಚ್ಚಿನ ವರ್ಷ ಇರ್ತಕ್ಕಂಥ ವೃದ್ಧನು, ಕಡು ಬಡವನು ಮತ್ತು ಆದಿವಾಸಿ. ಯಾರೀತನು? ಆದಿವಾಸಿ ಈತನು. ಮತ್ತು ಇದರಿಗೆ ಶಾಲಾ ಕಾಲೇಜಿಲ್ಲ, ಅಕ್ಷರ ಜ್ಞಾನವೇ ಇಲ್ಲ. ಮತ್ತು ನೋಡ್ರಿ, ಮೈ ಮೇಲೆ ಬಟ್ಟೆನೂ ಇಲ್ಲ, ಲುಂಗಿ ಹಾಕೊಂಡಿದ್ದಾನೆ, ಕಾಲಿಗೆ ಚಪ್ಪಲಿಲ್ಲ. ಈ ವ್ಯಕ್ತಿ ಬೀದಿ ಮೇಲೆ ಅಸ್ಥಿ ಪಂಜರವನ್ನು ಹೊತ್ತುಕೊಂಡು ನಡೀತಾ ಇರೋದನ್ನು ನೋಡಿ ಎಲ್ಲ ಜನರು 3 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿರತಕ್ಕಂಥ ಒಂದು ಗ್ರಾಮದಿಂದ ಗ್ರಾಮೀಣ ಬ್ಯಾಂಕ್ಗೆ ಆತನು ಬರ್ತಾ ಇದ್ದ. ಎಲ್ಲರೂ ಕೇಳಿಸ್ಕೊತಿರದೆ ಮಾಡಿ ದೇವ್ರ ಮಕ್ಕಳಿದು ಈ ಒಂದು ಕಾರ್ಯದಲ್ಲಿ ಒಂದು ಸತ್ಯವು ನಿಮಗೆ ತಿಳಿಸಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಅಸಂಭವವಾದ ಕಾರ್ಯ ನಿರ್ವಹಿಸತಕ್ಕಂಥ ಆತ. ಏನಾಯ್ತು ಗ್ರಾಮೀಣ ಬ್ಯಾಂಕ್ನಲ್ಲಿ? ಅವಾಗ ಈ ವ್ಯಕ್ತಿಯ ಸತ್ತ ಹೆಣವನ್ನು ತೆಗೆದು ಹೋಗ್ತಾರೋ ಎಲ್ಲಾ ಜನ ಆಶ್ಚರ್ಯವಾಗಿ ನೋಡ್ತಾ ಇದ್ರೆ, ಏನಪ್ಪಾ ಸತ್ತ ಹೆಣ ಆದ್ರೆ ಒಂದು ಪರವಾಗಿಲ್ಲ, ಅದು 2 ತಿಂಗಳವಾಗಿ ಅಸ್ಥಿ ಪಂಜರವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಗಬ್ಬು ನಾರ್ತಿರ್ತಕ್ಕಂಥ ಅಸ್ಥಿ ಪಂಜರವನ್ನು ಹೊತ್ಕೊಂಡು ಹೋಗ್ತಾನೆ. 2 ತಿಂಗಳಾಯ್ತು ಶವ ಬಿದ್ದಲ್ಲಿ. ಎಲ್ಲರೂ ಹೇಳ್ತಿರಲ್ವ? ಅಸ್ಥಿ ಪಂಜರವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಬ್ಯಾಂಕ್ ಹತ್ರ ಬಂದು ಬ್ಯಾಂಕ್ ಮುಂದಿಟ್ರು. ಅವಾಗ ಎಷ್ಟೋ ಜನರು ವಿಡಿಯೋ ತಗೊಂಡಿದ್ರು. ಅಸ್ಥಿ ಪಂಜರದ ಹೊತ್ಕೊಂಡು ಹೋಗ್ತಿರ್ತಕ್ಕಂಥ ಈ ಅಜ್ಜನ ಈತನ ವಿಡಿಯೋ ತಗೊಂಡ್ರು. ಈ ಮನುಷ್ಯನು ಯಾಕೆ ಅಸ್ಥಿ ಪಂಜರ ತಗೊಂಡು ಹೋಗ್ತಾನೆ? ಈತನ ಹಿಂದೆ ಎಲ್ಲರೂ ಹೋಗ್ತಾರೆ. ಯಾರ ಹತ್ರ ಏನು ಹೇಳ್ತಾ ಇಲ್ಲ, ಯಾರ ಹತ್ರ ಏನು ಬಗಳ್ತಾ ಇಲ್ಲ, ಯಾರ ಹತ್ರ ಹೊಯ್ಕೊಳ್ತಾ ಇಲ್ಲ. ಶಾಂತವಾಗಿ ಹೋಗಿ ಬ್ಯಾಂಕಿನ ದ್ವಾರದ ಮುಂದೆ ಇಟ್ಟರು. ಪೊಲೀಸರು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಎಲ್ಲರೂ ಗೊತ್ತಾಗಿ ಎಲ್ಲ ಓಡಿ ಬಂದಿರುವಾಗ ಏನಾಯ್ತಜ್ಜ ಅಂತ ಕೇಳಿದ್ರೆ, ಆ ಅಜ್ಜ ಹೇಳಿರುವ ಆ ಕರಾಳವಾದಂಥ ಕಣ್ಣೀರಿನ ಸಂಗತಿ ಅದ್ಭುತವಾಗಿತ್ತು. ಅದು ಆಶ್ಚರ್ಯ ಉಂಟು ಮಾಡತಕ್ಕಂತಾಗಿತ್ತು. ಅಜ್ಜ ಏನ್ ಹೇಳ್ತಾನೆ, ಈ ಬ್ಯಾಂಕಿಗೆ ನಾನು ಎಷ್ಟೋ ತಿಂಗಳಿಂದ ತಿರುಗ್ತಾ ಇದ್ದೇನೆ. ನನ್ನ ಸಹೋದರಿ ಈ ಬ್ಯಾಂಕಿನಲ್ಲಿ 19,340 ರೂಪಾಯಿ ಡಿಪಾಸಿಟ್ ಇಟ್ಟಿದ್ದಾಳೆ. ಅವಳ ಬ್ಯಾಂಕ್ ಅಕೌಂಟ್ ನಲ್ಲಿ ಇದೆ. ಆ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವ ದುಡ್ಡನ್ನು ತಗೊಳ್ಳಿಕ್ಕೆ ಎಷ್ಟೋ ಸಾರಿ ಕೇಳಿದೆ. ಆದ್ರೆ ಇವ್ರು ಹೇಳ್ತಾರೆ, ನನ್ನ ತಂಗಿ ನನ್ನ ಹೆಸರು ಬರೆದಿಲ್ಲ, ಅದರೊಳಗೆ ನಾಮಿನೇಷನ್ ಮಾಡಿಲ್ಲ. ಬ್ಯಾಂಕ್ ಒಳಗೆ ನಾಮಿನೇಷನ್ ಮಾಡಿದ್ರೆ ಒಂದು ನಿಯಮ ಇರ್ತದೆ. ನಾಮಿನೇಷನ್ ಮಾಡಲಾರದ್ರು ಕೂಡ ಅವರ ನಾಮಿನೇಷನ್ ಮಾಡಿಸ್ಕೊಡಕ್ಕಾಗಿ ವಾರಸ ಪತ್ರಿಕೆ ಎಲ್ಲ ಮಾಡಬೇಕು. ಆದ್ರೆ ಬ್ಯಾಂಕ್ನಲ್ಲಿ ಇಷ್ಟು ದುಡ್ಡಿದೆ ಅಂತೇಳಿ ಅವ್ರ ತಂಗಿ ಸಾಯುವಾಗ, ಅವರ ಸಹೋದರಿ ಸಾಯುವಾಗ ಹೇಳ್ತಾಳೆ. ಬಹಳ ಕಡು ಬಡವರು ನೋಡಿ. ಆತನ ಮೈ ಮೇಲೆ ಬಟ್ಟೆ ಇಲ್ಲ, ಕೆಳಗೆ ಲುಂಗಿ ಮಾತ್ರ ಇದೆ, ಕಾಲಿಗೆ ಚಪ್ಪಲಿ ಇಲ್ಲದಂತೆ ಹಾಗೆ ನಡ್ಕೊಳ್ತಾ ಬ್ಯಾಂಕ್ ಹತ್ರ ಬಂದಿದ್ದಾನೆ. ಬ್ಯಾಂಕ್ ಹತ್ರ ಬಂದಿರುವಾಗ ಬ್ಯಾಂಕ್ನಲ್ಲಿರ್ತಕ್ಕಂಥ ಅನೇಕ ಜನರು ಆಶ್ಚರ್ಯಚಕಿತರಾಗಿದ್ರು. ಜನಗಳು ಕೂಡ ವಿಡಿಯೋ ತಗೊಳ್ತಾ ಇದ್ದಾರೆ. ಈ ಮನುಷ್ಯ ಹಣವನ್ನು ತಗೊಂಡು ಹೋಗ್ತಾ ಇರೋದು ನೋಡಿ. ಎಲ್ಲಿ ತಗೊಂಡು ಹೋಗ್ತಾನೆ ಜನ ಎಲ್ಲ ಆ ವಿಡಿಯೋ ತಗೊಳ್ತಾ ನಮ್ಮ ಜೊತೆ ಹೋಗುವಾಗ, ಆತನ ಬ್ಯಾಂಕ್ ಮುಂದಿಟ್ಟಿರುವಾಗ ಪೊಲೀಸರಿಗೆ ಫೋನ್ ಮಾಡಿರುವಾಗ ಇಮಿಡಿಯೇಟ್ಲಿ ಪೊಲೀಸರು ಬಂದು ಏನಾಯ್ತಯ್ಯ ಅಂತ ಕೇಳ್ತಾರೆ. ಕೇಳಿದ್ಕೊಳ್ಳಿ, ಇಲ್ಲಯ್ಯ, ನನ್ನ ತಂಗಿ ಸುಮಾರಷ್ಟು ವರ್ಷಗಳಿಂದ ಈ ಒಂದು ಬ್ಯಾಂಕ್ನಲ್ಲಿ ದುಡ್ಡನ್ನು ಡಿಪಾಸಿಟ್ ಇಟ್ಟಿದ್ದಾಳೆ. ಅವಳ ಬ್ಯಾಂಕ್ ಅಕೌಂಟ್ ನಲ್ಲಿ ದುಡ್ಡಿದೆ, ಬಹಳಷ್ಟು ದುಡ್ಡು ಜಮಾ ಮಾಡಿದ್ದಾಳೆ. ಎಷ್ಟು? 19,000 ಸುಮಾರು 340 ರೂಪಾಯಿ ಇಷ್ಟೇ.
ಆದರೆ ಆ ಮನುಷ್ಯನಿಗೆ 19,340 ರೂಪಾಯಿ ಬಹಳ ದೊಡ್ಡ ಮೊತ್ತದ ಹಣವಾಗಿದೆ. ಆದರೆ ಆ ಮನುಷ್ಯನು ನೋಡ್ರಿ, ಆ ಮನುಷ್ಯನು ಇದನ್ನು ಅವರ ತಂಗಿ ಹೇಳಿರ್ತಾರೆ, ಮೈ ಪೈಸಾ ರಕ್ಕಿವು ಅಂತೇಳಿ. ಅವ್ರ ತಂಗಿ ಏನು ಮಾಡಿರ್ತಾಳೆ, ತಾನು ಮದುವೆ ಮಾಡಿಕೊಂಡು ಗಂಡನೂ ತೀರ್ಕೊಂಡನು, ತನ್ನ ತಂಗಿಯ ಗಂಡನೂ ತೀರ್ಕೊಂಡು ಮಗನೂ ತೀರ್ಕೊಂಡು ಅವಳು ಕೂಡ ರೋಗಗ್ರಸ್ತಳಾಗಿ ಸಾಯುವಾಗ ತನ್ನ ಸಹೋದರನಿಗೆ, ಅಜ್ಜನಿಗೆ, ಆ ಸಹೋದರನಿಗೆ ಹೇಳ್ತಾಳೆ, ತನ್ನ ಅಣ್ಣನಾಗಿರ್ತಕ್ಕಂಥ ವಯಸ್ಸಾಗಿರ್ತಾನೆ ಅಣ್ಣನಿಗೆ ಹೇಳ್ತಾಳೆ, ಭಯ್ಯ ಮೇರಾ ಪೈಸಾ ಉಸ್ ಗ್ರಾಮೀಣ ಬ್ಯಾಂಕ್ ಮೇ ಇಷ್ಟೇ ಹೇಳಿರ್ತಾಳೆ ಅವಳು ಸಾಯುವಾಗ. ಅದನ್ನು ಬಂದು ಹೇಳ್ತಾರೆ, ಅಯ್ಯೋ ನನ್ನ ತಂಗಿ ತೀರ್ಕೊಂಡು ಹೋಗುವಾಗ ಇಲ್ಲಿ ದುಡ್ಡು ಇಟ್ಟಿದ್ರು ಸರ್, ನಂಗೆ ದುಡ್ಡು ಕೊಡ್ತಾ ಇಲ್ಲ ಇವರು. ಯಾಕೆ, ಏನಾಯ್ತು? ಇಲ್ಲ, ಇವರು ನನ್ನ ಹತ್ರ ಏನೂ ಇಲ್ಲ. ಏನಂದ್ರೆ ವಾರ್ಷಾ ಪತ್ರಿಕೆ ಇರಬೇಕು, ಹೌದಾ? ಮತ್ತು ಅವಳು ಈತನಿಗೆ ಸಹೋದರಿ ಅಂತಿದ್ರೆ ಗೊತ್ತಿರಬೇಕು. ವಾರ್ಷಾ ಪತ್ರಿಕೆ ಇಲ್ಲ, ನಾಮಿನೇಷನ್ ಇಲ್ಲದ್ರು ವಾರ್ಷವನ್ನಾದ್ರೆ ಮಾಡ್ಕೊಂಡು ಬಾ ಅಂತೇಳಿ ಆತನನ್ನು ಕಳಿಸಿರುವಾಗ, ನನ್ನ ಪ್ರಿಯ ಸಹೋದರೇ, ಪ್ರೈಸ್ ಲಾರ್ಡ್ ಜೀಸಸ್, ಆತನು ವಾರ್ಷಾ ಪತ್ರಿಕೆ ಅಂದ್ರೆ ಏನಂತ ಹೋಗಿ ಕೇಳ್ತಾನೆ. ಅಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಇನ್ಕಮ್, ಅಲ್ಲಿ ಅವ್ರಿಗೆ ರಾವಾಸಿ ಬೇಕಾಗ್ತದೆ, ಅಲ್ಲಿ ರೇಷನ್ ಕಾರ್ಡ್ ಬೇಕಾಗ್ತದೆ, ಏನೋ ಅವ್ರ ಹತ್ರ ದಾಖಲೆಗಳೇ ಇಲ್ಲ. ಆದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ತನಗಿರ್ತಕ್ಕಂಥ ನಿಯಮಗಳು ಉಲ್ಲಂಘಿಸಲಿಕ್ಕೆ ಆಗ್ತದ? ಅದ್ರ ಬಗ್ಗೆ ಬಹಳ ಜನ ಹೇಳಿದ್ರು, ಗೌರ್ಮೆಂಟ್ ನೋಡಿ ಎಂಥದ್ದು, ಗೌರ್ಮೆಂಟ್ ನೋಡಿ ಅಂಥದ್ದು ಅಂತೇಳಿ ಬಹಳಷ್ಟು ಹೇಳಿದ್ರು, ಬಹಳ ಸಂತೋಷ ಆಯ್ತು. ಆದರೆ ಸರ್ಕಾರ ಒಂದು ಮಾಡಿರ್ತಕ್ಕಂಥ ನಿಯಮ, ನೆನ್ಪಿಟ್ಕೊಳ್ರಿ, ನಿಯಮ. ಹಲೋ, ಏನು ನಿಯಮ? ಎಲ್ಲ ಹೇಳ್ತಾರೆ ನಿಯಮ. ಇದಕ್ಕೆ ನಾವೇನು ಹೇಳ್ತೇವೆ? ನ್ಯಾಯ ಪ್ರಮಾಣ. ಇದಕ್ಕೆ ನಾವು ಹಳೆ ಭಾಷೆಯಲ್ಲಿ ರಾಯಲ್ ಕವನೆಂಟ್ ಅಂತ ಹೇಳ್ತೇವೆ. ಏನಂತ ಹೇಳಿದ್ರೆ, ರಾಜರ ಒಡಂಬಡಿಕೆ. ಅದು ಒಡಂಬಡಿಕೆಗೆ ತಕ್ಕಂತೆ, ಅದು ರಾಯಲ್ ಕವನೆಂಟ್ಗೆ ತಕ್ಕಂತೆ ಆ ಒಂದು ಆದಿವಾಸಿಗೆ, ಆತನ ಅಡ್ಡಿ ಹೆಸರು ಮುಂಡ, ಆದಿವಾಸಿಗೆ ಈತನು ಬಂದು ಬ್ಯಾಂಕ್ ಹತ್ರ ಎಷ್ಟೋ ಸಾರಿ ಬಂದು ಕೇಳಿದ್ರು, ಅಯ್ಯ ನಂಗೆ ಅದು ಗೊತ್ತಿಲ್ಲಯ್ಯ. ಅವನಿಗೆ ಅಲ್ಲಿ ಹೋಗಿ ಮಂಡಲ ಪಂಚಾಯತ್ ಅಂತ ಕೇಳಿದ್ರು ಕೂಡ, ನಿಂದು ಏನೇನು ಡಾಕ್ಯುಮೆಂಟ್ ಐತಿ, ಏನಾದ್ರು ತೋರಿಸಲ್ಲ. ಅವಾಗ ಅದ್ರ ಡೆತ್ ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ, ಏನಿಲ್ಲ, ಡೆತ್ ಸರ್ಟಿಫಿಕೇಟ್ ಒಂದು ಬೇಕು, ಒಂದು ವರ್ಷ ಬೇಕು. ಇದ್ರ ಡೆತ್ ಸರ್ಟಿಫಿಕೇಟ್ ಮಾಡೋದೇ ಗೊತ್ತಿಲ್ಲ. ಕೆಲವು ಜನಕ್ಕೆ ನೋಡಿದ್ರಿ, ಈಗಲೂ ರೇಷನ್ ಕಾರ್ಡ್ ಎಲ್ಲ ನೋಡಿದ್ರಿ, ಆಧಾರ್ ಕಾರ್ಡ್ ಅಲ್ಲಿ ಇವರು ದೂಸರಾ ಕಾಮರ್ ಗರ್ಮೆ ಚೈಲೆ ಅಂತ ಹೇಳಿದ್ರು ಕೆಲವು ಜನ ಹೇಳ್ಬೋದು. ಅಲ್ಲಲ್ಲ, ಕೆಲವು ಜನರಿಗೆ ರೇಷನ್ ಕಾರ್ಡ್ ಇಲ್ಲ, ಕೆಲವು ಜನರಿಗೆ ದಾಖಲೆಗಳಿಲ್ಲ. ಅಂತ ಒಂದು ಪರಿಸ್ಥಿತಿ ಒಡಿಶಾನಲ್ಲಿ ನಡೆದಿರ್ತಕ್ಕಂಥ ಒಂದು ಹೃದಯವನ್ನು ಚೂರು ಚೂರು ಮಾಡತಕ್ಕಂಥ ಒಂದು ಸಂಗತಿ. ಆದರೆ ಇದರಲ್ಲಿ ನಾನು ಕಲ್ತ್ಕೊಂಡಿದ್ದೇನೆಂದ್ರೆ, ಈ ವ್ಯಕ್ತಿ ತನ್ನ ತಂಗಿಯ ಹಣ ಅದರೊಳಗೆ ಇದೆ ಅಂತ ಹೇಳಿದ್ರು ಕೂಡ, ಗೊತ್ತಾಗಿದ್ ಕೂಡಲೇ ಹೋಗಿ ಆ ಬ್ಯಾಂಕಿನಲ್ಲಿ ಪುಸ್ತಕಗಳೆಲ್ಲ ತೆಗೆದುಕೊಟ್ಟಿದ್ ಕೂಡಲೇ ಯಾರೋ ಓದಿ ಹೇಳಿದ್ರೆ 19,340 ರೂಪಾಯಿ ಟೋಟಲ್ ನಿಮ್ಮ ಅಮೌಂಟ್ ಇದೆ ಇದ್ರೊಳಗೆ ಅಂತ ಹೇಳುವಾಗ, ಆ ದುಡ್ಡು ಕೊಡು ಅಂತ ಕೇಳಿರುವಾಗ ಬ್ಯಾಂಕ್ನವ್ರು ಏನಂದ್ರು, ಡೆತ್ ಸರ್ಟಿಫಿಕೇಟು ಮತ್ತು ವಾರ್ಸ, ನೀನು ಅವಳಿಗೆ ಅಣ್ಣನಂತೇಳಿ ವಾರ್ಸ ತಗೊಂಡು ಬಾ ಅಂತ ಹೇಳ್ತಾರೆ. ಅದು ನ್ಯಾಯ ಪ್ರಮಾಣದಲ್ಲಿ, ಅವರ ಕಾನೂನಿನಲ್ಲಿದೆ, ಅವರ ನಿಯಮಗಳಲ್ಲಿದೆ. ಒಂದು ವೇಳೆ ಅವನ ಹತ್ರ ನಾಮಿನೇಷನ್ ಆಗದಿದ್ರೆ ಏನ್ ಮಾಡ್ಬೇಕ್ರಿ? ನಾಮಿನೇಷನ್ ಆಗದಿದ್ರೆ ಅವ್ನಿಗೆ ಸಿಗ್ತದ ದುಡ್ಡು? ನಾಮಿನೇಷನ್ ಆಗದಿದ್ದು ಕೂಡ ಏನ್ ಮಾಡ್ಬೇಕು ನೋಡ್ರಿ, ಟೀಚರ್ ಹತ್ರ ಕಲಿಬೇಕು ನಾವು, ಸಂಡೇ ಸ್ಕೂಲ್ ಟೀಚರ್ ಹತ್ರ. ಅಲ್ಲೆಲ್ಲೂಯ, ಸಂಡೇ ಸ್ಕೂಲ್ ಕೂತ್ರೆ ನೋಡಿ ಎಷ್ಟು ಒಳ್ಳೇದು, ನಮ್ಮ ಟೀಚರ್ ಎಲ್ಲ ಎಷ್ಟು ಒಳ್ಳೇದು ಕಳಿಸ್ತಾರೆ. ಅಲ್ಲೆಲ್ಲೂಯ. ಆ ನಾಮಿನೇಷನ್ ಆಗದಿದ್ರೆ ಅದಕ್ಕೆ ವಾರ್ಷ ಮಾಡ್ಬೇಕಾದ್ರೆ ಏನ್ ಬೇಕ್ರಿ? ಏನ್ ಸರ್ಟಿಫಿಕೇಟ್ ಬೇಕು? ಡೆತ್ ಸರ್ಟಿಫಿಕೇಟ್. ನೋಡ್ರಿ, ಅದು ಗೊತ್ತೈತಿ. ಪ್ರೈಸ್ ಲಾರ್ಡ್ ಜೀಸಸ್. ಡೆತ್ ಸರ್ಟಿಫಿಕೇಟ್ ತಗೊಂಡು ಬಂದು ಅದನ್ನು ತಂದು ಮತ್ತು ಕೋರ್ಟ್ನಲ್ಲಿ ಹೋಗಿ ಅದನ್ನು ವಾರಸ ಮಾಡ್ಕೊಂಡು ಬಂದ್ರೆ, ಆವಾಗ ಈತನು ಈ ವೃದ್ಧನು ಆ ಒಂದು ಸ್ತ್ರೀಯ, ಆ ಒಂದು ಸಹೋದರಿಯ ಅಣ್ಣನು, ಈತನ ಹಕ್ಕುದಾರನೆಂದು ಎಲ್ಲರೂ ಹೇಳ್ತಾರೆ, ಹಕ್ಕುದಾರನೆಂದು ಆವಾಗ ಬ್ಯಾಂಕ್ನವರವ್ರಿಗೆ ದುಡ್ಡು ಕೊಡ್ತಾರೆ. ಇವನಿಗೆ ಅದು ಮಾಡೋದು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅವನಿಗೆ? ಬ್ಯಾಂಕ್ ಹೋಗೋದು ಗೊತ್ತಿಲ್ಲ ಅವನಿಗೆ. ಪಾಪ ಒಂದು ಮಾತ್ರ ಗೊತ್ತಿದೆ. ಏನು ಗೊತ್ತಿದೆ? ಮೇರಾ ಬಹನ್ ಕಾ ಪೈಸಾ ಉಸ್ ಬ್ಯಾಂಕ್ ಮೇ ಹೈ ಅಂತೇಳಿ. ಹಲ್ಲೆಲೂಯಾ. ಅದು ಯಾವಾಗ ಅವನಿಗೆ ಗೊತ್ತಾಯ್ತು, ಕಡು ಬಡವನಿಗೆ, ಕಣ್ಣೀರಿನಲ್ಲಿದ್ದವನಿಗೆ, ಮೈ ಮೇಲೆ ಬಟ್ಟೆ ಇಲ್ಲದಂತ ಜೀವನ, 3 ಕಿಲೋಮೀಟರ್ ವಿದೌಟ್ ಬಟ್ಟೆ ಬಿಸಿಲಿನಲ್ಲಿ ಒಣಗುತ್ತಾ, ಕಾಲಿಗೆ ಚಪ್ಪಲಿ ಇಲ್ಲದೆ ಬವರು ಸೋರ್ತಾ ಆ ಹೆಣವನ್ನು ಹೊತ್ತುಕೊಂಡು ನಡೀತಾ ಬರ್ತಾನಂದ್ರೆ ಅವನಿಗೆ ಇರೋದು ಒಂದೇ ಗೊತ್ತಿರೋದು, ನನ್ನ ತಂಗಿಯ ಹಣ ಆ ಬ್ಯಾಂಕ್ನಲ್ಲಿದೆ, ಇಷ್ಟೇ. ಅದು ಸ್ವಲ್ಪ ಮೊತ್ತದಿರ್ಬೋದು, 19,340 ರೂಪಾಯಿ ಇರ್ಬೋದು. ಅವ್ನಿಗೆ ಗೊತ್ತಿರೋದು ಮೇರೆ ದೀದಿ ಕಾ, ಮೇರೆ ಬಹನ್ ಕಾ ಪೈಸಾ ಉಸ್ ಬ್ಯಾಂಕ್ ಮೇ ಹೈ. ಅದು ಯಾಕಂದ್ರೆ ಅವನಿಗೆ ಆ ಸುದ್ದಿ ಗೊತ್ತು. ಅವನಿಗೆ ಅದರಂತ ಒಳ್ಳೆ ಸುದ್ದಿ ಈ ಲೋಕದಲ್ಲಿ ಏನಾರಿದೆಯಾ? ಹಲ್ಲೆಲೂಯಾ.
ಬಡವನಿಗೆ ಅವನ ಸಾಲ, ಅವನಿಗಿರ್ತಕ್ಕಂಥ ತೊಂದರೆಗಳು, ಅವನಿಗಿರ್ತಕ್ಕಂಥ ಸಮಸ್ಯೆಗಳು ಎಷ್ಟು ದುಡಿದ್ರೂ ಕೂಡ ಅವನಷ್ಟು ದುಡ್ಡು ಮೊತ್ತವಾಗಿ ಇಡ್ಲಿಕ್ಕಾಗಿಲ್ಲ. ಅವನಿಗಿಲ್ಲ ಇದಿಷ್ಟು ಮೊತ್ತದ ದುಡ್ಡು ಇದೆ ಅಂದರೆ, ಇಷ್ಟು ಟೋಟಲ್ ಅಮೌಂಟ್ ಅಲ್ಲಿ ಇದೆ ಅಂದರೆ ಅವನಿಗೆ ಒಂದು ಸಂತೋಷದ ವಾರ್ತೆ ಅದು. ಆದರೆ ಆ ಸಂತೋಷದ ವಾರ್ತೆ ಅವನಿಗೆ, ಎಲ್ಲರೂ ಹೇಳ್ತಿರಲ್ವಯ್ಯ, ಬೈಬಲ್ನಲ್ಲಿ ಹೇಳದೆ ಯೇಸು ಕ್ರಿಸ್ತನ ಸುವಾರ್ತೆ ಯಾರಿಗೆ ಹೇಳಿಕ್ ಬಂದಿದ್ದಾನೆ? ಬಡವರಿಗೆ. ಬಡವರಿಗೆ ಏನು ಸುವಾರ್ತೆ ರೀ? ನೀವು ಸ್ವಚ್ಛ ಪರಲೋಕಂಬೋತಂಟೆ ಅವನಿಗೆ ಸುವಾರ್ತನ? ಆತ್ಮದಲ್ಲಿ ಬಡವರಾಗಿದ್ದವರು, ಕರೆಕ್ಟ್. ಬಡವರಿಗೆ ಏನು ಸುವಾರ್ತೆ? ಈಗ ವಾಸ್ತವಿಕ ಬಡವರಾಗಿದ್ದವ್ರಿಗೆ ಏನು ಸುವಾರ್ತೆ? ಬಡವರಿಗೆ ಏನು ಸುವಾರ್ತೆ ಬೇಕಾಗ್ತದೆ? ಬಡವರಿಗೆ ಚಿಂತೆ ಮಾಡಬೇಡ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಈ ಸಾರಿ ಗೆದ್ದು ಬಂದರೆ 4,000 ರೂಪಾಯಿ ಅವ್ರ ಬ್ಯಾಂಕ್, ಪ್ರತಿಯೊಂದು ಮನೆಯ ಮುಖಿಯಾಗಿ 4,000 ರೂಪಾಯಿ ಅವ್ರಿಗೆ ಪ್ರತಿ ತಿಂಗಳ ಅವರಿಗೆ ಪೆನ್ಷನ್ ಆಗಿ ಬರುವಂತೆ ಮಾಡ್ತೀನಿ ಎಂಬುದಾಗಿ ಹೇಳಿರುವಾಗ ಇದೆಂತ ಸುದ್ದಿ ಇರ್ತದೆ? ಇದು ಬಡವನಿಗೆ ಸಿಹಿ ಸುದ್ದಿ, ಗುಡ್ ಸುದ್ದಿ. ನೋಡ್ರಿ, ಅಲ್ಲಿ ಹಂಗ ಅಣ್ಣ ಅಲ್ಲಿಂದ ಹೇಳಿದ್ರು, ಹೌದಾ? ಇದು ಸುವಾರ್ತೆ. ಈ ಸುವಾರ್ತೆ, ಅದಕ್ಕೆ ಸುವಾರ್ತೆ ಅಂದ್ರೆ ಮಾರು ಮನಸ್ಸು ಹೊಂದಾಲಿ. ಮಾರು ಮನಸ್ಸು ಅಂದ್ರೆ ಮಾರ್ಪಾಟ ಹೊಂದಿದ್ರೆ ಸುವಾರ್ತೆ, ಅದೆಲ್ಲ. ಈ ಸಿಹಿ ಲಕ್ಷ ಕೇಳ್ತಿರೋದು ಈ ಸಿಹಿ ಸುದ್ದಿ ಕೇಳಿದ ಕೂಡಲೇ ಅವನ ತಲೆ ಒಳಗೇನಿದೆ? ನನ್ನ ತಂಗಿಯ, ನನ್ನ ಸಹೋದರಿಯ ಹಣ ಬ್ಯಾಂಕ್ನಲ್ಲಿದೆ, ಅದನ್ನು ಈಗ ಲಕ್ಷ ಕೇಳ್ತಿರ್ಲಿ. ಅವನು ಬಿಟ್ಟನ? 2 ತಿಂಗಳು ಹೋದ್ರು ಇಲ್ಲ, ನೀನು ಒಂದು ಕೆಲಸ ಮಾಡು. ಅವನೇನು ಲಾಸ್ಟ್ಗೆ ಏನಂದ್ರೆ ಗೊತ್ತಿದೆ? ಲಾಸ್ಟಿಗೆ ಸಾಕಾಯ್ತು ಒಂದು ಕಡೆ ಹೇಳಿ, ನನ್ನ ಹತ್ರ ಏನಿಲ್ರಿ, ಅಲ್ಲಿ ಮುನ್ಸಿಪಲ್ ಕೇಳಿದ್ರೆ ಅವರು ಕೂಡ ಡೆತ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಡೆತ್ ಸರ್ಟಿಫಿಕೇಟ್ ತಗೊಂಡಿಲ್ಲ, 2 ತಿಂಗಳಾಯ್ತು ಅವ್ರು ಸತ್ಯ ಹೋಗಿ, 2 ತಿಂಗಳ ಮೇಲೆ ಆಯ್ತು. ಡೆತ್ ಸರ್ಟಿಫಿಕೇಟ್ ಇಲ್ಲ, ಏನಿಲ್ಲ, ಯಾರು ಏನು ಕೊಡ್ತಾ ಇಲ್ಲ. ಬಹಳಷ್ಟು ಕಿರುಕುಳ ಆಗಿಬಿಡ್ತೀವಿ ಮುದುಕನಿಗೆ. ಆ ಮುದುಕನು ಮೇಲೆ ಬಟ್ಟೆ ಇಲ್ಲ, ಕೆಳಗೆ ಲುಂಗಿ ಇಲ್ಲ, ಇವನೇನು ಬಂದು ಇದು ಮಾಡ್ತಾನ ಅಂತ ಹೇಳಿ ಅವನ ಬಗ್ಗೆ ಯಾರು ಅವನು ಕೇರ್ ಮಾಡಿಲ್ಲ. ಆದ್ರೆ ನಾನು ಹೇಳ್ತೇನೆ, ಒಂದು ಬಡವನು ಕೂಡ ನ್ಯಾಯಕ್ಕಾಗಿ ನಿಂತನಂದ್ರೆ ಗವರ್ಮೆಂಟ್ ಶೇಕ್ ಆಗ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಇವತ್ತು ನಾನು ನಿಮ್ಗೆ ಹೇಳುವುದೇನೆಂದ್ರೆ, ಇವತ್ತು ನೀವೆಲ್ಲರೂ ಕರ್ತನೆ ನನಗೆ ಬರಬೇಕಾಗಿರುವ ಆಶೀರ್ವಾದಗಳು ನೀನು ತೆಗೆದಿಟ್ಟಿದ್ದಿ ರಾಜ, ಅದು ನನಗೆ ಬೇಕಂತೇಳಿ ನೀನು ಗಟ್ಟಿಯಾಗಿ ಅದನ್ನು ದಾವೆ ಮಾಡಿದ್ರೆ ಖಂಡಿತವಾಗಿ ನಿನಗೆ ಸಿಕ್ಕೇ ಸಿಗ್ತದೆ. ಆರೋಗ್ಯದ ಆಸ್ತಿ ಮತ್ತು ಆರ್ಥಿಕ ಆಸ್ತಿ ಮತ್ತು ಆತ್ಮಿಕ ಸಮಾಧಾನ, ಶಾಂತಿ, ರಕ್ಷಣಾ, ಈ ಆಸ್ತಿ ಮಾತ್ರ ನಿನಗೆ ಖಂಡಿತ ಸಿಕ್ಕೇ ಸಿಗ್ತದೆ. ದೇವರ ಮಕ್ಕಳೇ, ಈ ಮನುಷ್ಯನು ಅಷ್ಟಕ್ಕೆ ಬಿಟ್ಟನಾ? ನಾವೇನ್ ಮಾಡ್ತೇವೆ? ನಾವು ಬಿಡ್ತೇವ? ಇಲ್ಲಿ ನೋಡ್ರಿ, ಈ ಮನುಷ್ಯ ಅಷ್ಟಕ್ಕೆ ಬಿಡಲಿಲ್ಲ. ಆ ಬ್ಯಾಂಕಿನವ್ರು ಏನು ಹೇಳ್ತಾ ಇದ್ರೆ, ನಾನೇ ಲಾಸ್ಟ್ ಏನ್ ಅಂದ್ಬಿಟ್ಟು ಸಾಕಾಯ್ತು ಅವ್ರಿಗೆ. ಡೆತ್ ಸರ್ಟಿಫಿಕೇಟು ಮಂಡಲ ಪಂಚಾಯತ್ಗೆ ಹೋಗಿ ಇದು ಮಾಡಿಕೊಂಡು ಆ ಪಂಚಾಯತ್ ಅಧ್ಯಕ್ಷರು ಇರ್ತಲ್ಲ, ಪಂಚಾಯತ್ ಅಧ್ಯಕ್ಷರು ಇವ್ರಿಗೆ ರೆಕಮೆಂಡ್ ಮಾಡಿ, ಹೌದು ಇವರ ಸಹೋದರಿ ಸತ್ತೋಗಿದ್ದಾಳೆ, ಅದಕ್ಕಾಗಿ ಇವಳಿಗೆ ಈತನೇ ವಾರಸನ್ ಅಂತೇಳಿ ಆತನೊಂದು ಸೈನ್ ಮಾಡಿ, ಈತನೊಂದು ಸೈನ್ ಮಾಡಿ, ಎಲ್ಲರೂ 4-5 ಅದರ ಸೈನ್ ಮಾಡಿ, ಅಧಿಕಾರಿಗಳು ಸೈನ್ ಮಾಡಿದ್ರೆ ಈತನಿಗೆ ಆ ಬ್ಯಾಂಕಿನಲ್ಲಿ ಆ ಪತ್ರವನ್ನು ಕೊಟ್ಟರೆ ಆ ಒಂದು ನಾಮಿನೇಷನ್, ಆ ಒಂದು ಹಣದ ಅಲ್ಲಿರ್ತಕ್ಕಂಥ ಸುಮಾರು 19,340 ರೂಪಾಯಿ ಆತನಿಗೆ ಕೊಡ್ತಿದ್ರು. ಆದರೆ ಈತನಿಗೆ ಅದು ಗೊತ್ತಿಲ್ಲ. ಎಲ್ಲ CM ಅಲ್ಲಿ ಹೋಗಿರ್ತಾರೆ, ಮುನ್ಸಿಪಲ್ ಅವರು ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ, ಯಾರು ಕೇಳ್ತಲ್ಲ. ಈತನಿಗೆ ಕಿರುಕುಳ ಕೊಟ್ರೆ ಬಿಟ್ಟನಾ? ಯಾಕೆ ಬಿಡು, ಇವರೆಲ್ಲ ಕೊಡ್ತಾ ಇಲ್ಲ, ಯಾಕೆ ಬಿಡ್ಬೇಕು ಅಂದ್ರೆ ಬಿಟ್ಟನಾ? ಬೇಡೋದನ್ನು ಬಿಟ್ಟನಾ? ತೆರಿಶಂತವ್ರ ಕಡುಗುತ್ತಾ ಹೋದರು. ಜಬ್ ತಕ್ ತೆರಲೆ ದರ್ವಾಜಾ ನೈ ಖುಲ್ತಾ ತಬ್ ತಕ್ ಖಟ್ಕಾತಾ ತೆರೋ, ಪರಲೋಕ ದರ್ವಾಜಾ ತೆರಲಿ ಖುಲಿಗರೆ. ನೀನು ದೊರಕುವ ತನಕ, ಸಿಗುವ ತನಕ, ನಿನಗಾಗಿ ತೆರಲ್ಪಡುವ ತನಕ ನೀನು ತಟ್ಟುತ್ತಲೇ ಇರು ಎಂಬುದಾಗಿ ವಾಕ್ಯದಲ್ಲಿ. ದೇವರ ಮಕ್ಕಳೇ, ಅಷ್ಟಕ್ಕೆ ಬಿಡ್ತಾ ಆಮೇಲೆ ಇವರೆಲ್ಲರೂ ಆಶ್ಚರ್ಯ. ಇದೆಲ್ಲ ಏನಾಯ್ತು? ಒಂದು ಸಾಮಾನ್ಯವಾದಂತ ಒಂದು ಮುದುಕನು, ಒಂದು ವಯಸ್ಸಾಗಿರ್ತಕ್ಕಂಥನು, ಒಂದು ಬಡವನು, ಅವನ ಅಳಲು, ಅವನ ಕಣ್ಣೀರು, ಅವನ ಮೊರೆ, ಅವನ ಅಪೀಲ್ ಪೂರಾ ದೇಶದಲ್ಲೇ ಗರ್ಜಿಸಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. पूरा इस धरती पर ही नहीं, पूरे दुनिया में ही उसका गुहार गर्जन किया है. ಪ್ರೈಸ್ ಲಾರ್ಡ್ ಜೀಸಸ್. ಅವಾಗ ಏನಾಯ್ತು? ಇವರು ಅಲ್ಲಿ ಹೇಳಿದ ಕೂಡಲೇ ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಆಯ್ತಪ್ಪ ನಿನ್ನ ಹಣ ಹೆಂಗಾರು ಕೊಡಿಸ್ತೀವಿ, ನೀವು ಚಿಂತೆ ಮಾಡಬೇಡಪ್ಪ, ನೀನೇನು ತಲೆ ಕೆಡಿಸ್ಕೊಡ್ಬೇಡಪ್ಪ, ನಾವು ನಿನ್ನ ಹಣ ಕೊಡಿಸ್ತೀವಿ ಅಂತ ಹೇಳುವಾಗ, ಅದು ನಂಗೆ ಗೊತ್ತಿಲ್ಲ, ನನ್ನ ಹಣ ನನ್ನ ತಂಗಿ ಕಷ್ಟಪಟ್ಟು, ಅದೇನಂದ್ರೆ ಅವ್ರ ತಂಗಿ ಅವ್ರ ಮನೆಯಲ್ಲಿ ಪಶುಗಳಿದ್ದಂತೆ, ಪಶುಗಳು ಮಾರಿದ ದುಡ್ಡು ಮತ್ತು ಅವ್ರ ತಂಗಿ ಪ್ರತಿ ತಿಂಗಳ ಒಂದು ಎಷ್ಟೆಷ್ಟು ರೂಪಾಯಿ ಜೋಡಿಸ್ತಾ 19,340 ರೂಪಾಯಿ ಆಗಿದೆ ಅಷ್ಟೇ. ಅಷ್ಟು ದುಡ್ಡುಗಾಗಿ ಅವನಿಗೇನಂದ್ರೆ ಗೊತ್ತಿದೆ, ಏನಿಲ್ಲ, ನಿಮ್ಮ ತಂಗಿನ ತಗೊಂಡ್ವಾ, ಆವಾಗ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ.
ಬ್ಯಾಂಕ್ನವ್ರು ಏನಂದ್ರು, ನಿಮ್ಮ ತಂಗಿನ ತಗೊಂಡು ಆವಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಈ ಮನುಷ್ಯ, ಅಯ್ಯೋ ನನ್ನ ತಂಗಿ ಸತ್ತೋಗಿ 2 ತಿಂಗಳಾಯ್ತು, ಸಮಾಧಿಯಲ್ಲಿದೆ ಸರ್, ಏನು ಮಾಡಲಿ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನೀನೇ ಅವರ ಅಣ್ಣನಂತೇಳಿ ನಮಗೇನು ಗೊತ್ತಿಲ್ಲಲ್ಲ, ನಮಗೆ ಗೊತ್ತಿಲ್ಲಲ್ಲ. ಆರ್ ಯು ಫಾಲೋಯಿಂಗ್ ಮೀ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ವಯ್ಯ? ನೀನೇ ಅವರ ತಂಗಿ ಅಂತ ಗೊತ್ತಾಗಬೇಕಲ್ಲ. ಹಾಗಾದ್ರೆ ಅವನಿಗೆ ಒಂದು ನೆನಪಿಟ್ಕೊಳ್ರಿ, ಏನಿದೆ ಅಲ್ಲಿ ನಂದು, ನನ್ನ ತಂಗಿಯ ಸುಮಾರು 19,000ಕ್ಕಿಂತ ಹೆಚ್ಚಿನ ದುಡ್ಡಲ್ಲಿ ಇದೆ. ಅದು ಆತನಿಗಿರ್ತಕ್ಕಂಥ ಒಳ್ಳೆ ವಾರ್ತೆ. ಅದು ಆತನ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ಕಣ್ಣೀರುಗಳು, ಅವನಿಗಿರ್ತಕ್ಕಂಥ ಸಾಲಗಳನ್ನು ಮುಕ್ತಗೊಳಿಸ್ತಕ್ಕಂಥ ಒಂದು ಒಳ್ಳೆ ವಾರ್ತೆ, ಅದು ಒಂದು ಒಳ್ಳೆ ಸುದ್ದಿ. ಅದು ಅವನೇನ್ ಮಾಡಿದಾನೆ, ಇಷ್ಟು ತಿಂಗಳಾದ್ರೂ ಬಿಡ್ಲಿಲ್ಲ ಅಂತೇಳಿ ಹೋಗಿ ಪಿಕಾಸಿಯನ್ನು ತೆಗೆದುಕೊಂಡು ಸತ್ತು ಹೋಗಿರುವ ಹೆಣವನ್ನು ತಲೆ ಸಮಾಧಿಯಿಂದ ತೆಗೆದು ಆ ಅಸ್ಥಿ ಪಂಜರವನ್ನು ಪ್ಲಾಸ್ಟಿಕ್ ಅನ್ನು ಮುಚ್ಚಿಕೊಂಡು ಅಸ್ಥಿ ಪಂಜರವನ್ನು ಹೊತ್ತುಕೊಂಡು ಸೀದಾ ಬ್ಯಾಂಕ್ ಮುಂದೆ ನಡ್ಕೊಂಡು ಬಂದಿದ್ದಾನೆ. ಅವನಿಗೆ ಒಂದು ಗೊತ್ತಿದೆ, ಮೇರಾ ದೀದಿ ಕಾ ಪೈಸಾ ಮೇರಾ ಬಹನ್ ಕಾ ಪೈಸಾ ಉಧರ್ ಹೈ ಅಂತೇಳಿ. ಯಾವಾಗ ಅಲ್ಲಿ ಬಂದು ನಿಂತನೋ ವೈರಲ್ ಆಗ್ತದೆ. ಎಲ್ಲರೂ ವಿಡಿಯೋ ತಗೊಂಡ್ರ, ವಿಡಿಯೋ ವೈರಲ್ ಆಗ್ತಾ ಇದೆಯಾ? ವಿತ್ ಇನ್ ನೋ ಟೈಮ್ ಕೋಟ್ಯಾಂತರ ಜನರು ದೇಶ ವಿದೇಶಗಳಲ್ಲಿ ಕೂಡ ಆ ಸುದ್ದಿ ತಲುಪಿದೆ. ಒಂದು ಬಡವನು, ಒಂದು ಬಟ್ಟೆ ಇಲ್ಲದವನು, ಚಪ್ಪಲಿ ಇಲ್ಲದವನು, ಅವನು ಕಡು ಬಡವನು ತನ್ನ ತಂಗಿಯ ಅಸ್ಥಿ ಪಂಜರವನ್ನು ಬ್ಯಾಂಕ್ ಹತ್ರ ಹೊತ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಬ್ಯಾಂಕ್ನವ್ರು ಏನಂತಂದ್ರೆ, ನಿನ್ ತಂಗಿನ ತಗೊಂಡು ಬಾ, ಆವಾಗ ನಾನು ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಅವನು ಯಾವಾಗ ತಂಗಿಯನ್ನು ಸಮಾಧಿಯನ್ನು ತೆಗೆದು ಹೊತ್ತುಕೊಂಡು ಹೋಗಿದನಲ್ಲ, ಬ್ಯಾಂಕ್ನವ್ರು ಮಾತ್ರ ಅಲ್ಲ, ಪೂರಾ ಗೌರ್ಮೆಂಟಿನ ಅಸ್ತಿತ್ವ ಕದಲಿ ಹೋಯ್ತಲ್ಲೇ, ಅಸ್ತಿತ್ವ ಕದಲಿ ಹೋಯ್ತು. ಯಾಕಂದ್ರೆ ಒಂದು ಸಾಮಾನ್ಯವಾದ ನಾಗರಿಕನು, ಅವನು ಬಡವನಾಗಿರ್ಲಿ, ಅವನು ಅಸಹಾಯಕನಾಗಿರ್ಲಿ, ಅವನು ಅವಿದ್ಯಾವಂತನಾಗಿರ್ಲಿ, ಅಕ್ಷರ ಜ್ಞಾನವೇ ಇಲ್ಲ ಅವನಿಗೆ, ಅವನು ಎಲ್ಲಿ ಹೋಗಿ ಮಾಡ್ಕೊಂಡು ಬರ್ತಾನೆ, ಜ್ಞಾನವಿಲ್ಲ. ಆದ್ರೆ ಅವನು ಒಂದು ಗೊತ್ತಿತ್ತು, ನನ್ನ ತಂಗಿಯ ಹಣ ಬ್ಯಾಂಕ್ನಲ್ಲಿದೆ. ಅದು ಅವನಿಗೇನಂತ, ಎಂತ ವಾರ್ತೆ ಅದು? ಸುವಾರ್ತೆ. ಈ ಸುವಾರ್ಥ చెప్పినప్పుడే ಜನರು ಮಾರ್ತಾರಂడి. ಅವನು ನನಗೆ ಎಜುಕೇಶನ್ ಇಲ್ಲ, ನನಗೇನಿಲ್ಲ, ಯಾಕೆ ಬಿಟ್ಟಾನ ದುಡ್ಡು? ಬಿಟ್ಟನಾ? ಪೂರಾ ತನಗೆ ಆಗದೇ ಇದ್ರು ಕೂಡ ಗೌರ್ಮೆಂಟ್ ತಲೆ ಬಗ್ಗಿ ಅವನ ಕಡೆ घुटनों पे खड़ा हुआ सरकार कहिया, पूरा सरकार घुटनों पे खड़ा हो गया. ಪ್ರೈಸ್ ಲಾರ್ಡ್ ಜೀಸಸ್. ಅದು ಆತನು ಮಾಡಿರತಕ್ಕಂಥ ಒಂದು ಕಾರ್ಯ. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಇದರಲ್ಲಿ ಏನು ಬಲ ಕೊಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಈಗ ಸರ್ಕಾರ ಮಾಡಿರುವ ನಿಯಮ, ಈ ಒಂದು ಪ್ರಭುತ್ವ ಮಾಡಿರುವ ನಿಯಮ, ಪ್ರಭುತ್ವ ಉಲ್ಲಂಘನೆ ಮಾಡ್ಲಿಕ್ಕೆ ಆಗ್ತದ? ಬನಾಯಿಸೋ ಸರ್ಕಾರಿ ಚೋ ನಿಯಮ ಏನಂತೇಳಿ, ಯಾರ ಹಣ ಇದೆ, ಯಾರು ನಾಮಿನಿ ಇದ್ದಾರೆ, ಯಾರು ಹಕ್ಕುದಾರರಿದ್ದಾರೆ, ಅವರಿಗೆ ದುಡ್ಡು ಕೊಡಲೇಬೇಕು, ಆ ಬ್ಯಾಂಕಿನಿಂದ ಕೊಡಲೇಬೇಕನ್ನತಕ್ಕಂಥ ನಿಯಮಗಳು, ನಿಷ್ಠೆಗಳೆಲ್ಲ ಬರಿಬಿಟ್ಟಿದೆ. ಅದು ಕವನೆಂಟ್ ಅಂತ ಹೇಳ್ತೀವಿ. ಅದಕ್ಕೇನಂತೀವಿ? ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು. ಅದು ಬ್ಯಾಂಕಿನ ನಿಯಮಗಳು. ನಿಯಮಗಳಿಗೆ ತಕ್ಕಂತೆ ಒಂದು ಬಡವನು ಮೊರೆ ಇಟ್ಟಾಗ ಅವನಿಗೆ ಕೊಡಲೇಬೇಕು ಅನ್ನತಕ್ಕಂಥ ಅನಿವಾರ್ಯವಾಗಿ ಮಾಡಿದಾನೆ ಈತನು. ಯಾರು? ಈತನ ಹೆಸರು, ಅಡ್ಡ ಹೆಸರು ಮುಂಡಾ. ಅವನ ಅಡ್ಡ ಹೆಸರು ಮುಂಡಾ ಇದೆಯಾ? ಒಡಿಶಾನಲ್ಲಿ ನಡೆದಿರ್ತಂತ ಸಂಗತಿ ಇದು. ಗಂಭೀರವಾಗಿ ಹೇಳ್ತಿರ್ಲಿಲ್ಲ. ಕೇಳಿದ್ರಿ ಇದೆಲ್ಲ ಸುದ್ದಿ, ನಂಗೆ ಗೊತ್ತಿದೆ, ಎಲ್ಲ ಕೇಳಿದ್ರಿ. ಆದ್ರೆ ಇದರೊಳಗೆ ಒಂದು ಸತ್ಯ ಇದೆ. ಯಾಕೆ ಗೊತ್ತಿದೆ? ಈ ಮನುಷ್ಯ ಇದನ್ನೆಲ್ಲ ಮಾಡಿದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ಬೇಕಾಯ್ತು ಗೊತ್ತಿದೆ. ಗೌರ್ಮೆಂಟ್ನ ನಿಯಮಗಳಿದೆ. ಅವರ ಇರತಕ್ಕಂಥ ಬ್ಯಾಂಕಿನ ಹಣವನ್ನು ಅವರ ಹಕ್ಕುದಾರರಿಗೆ, ವಾರಸುದಾರರಿಗೆ, ಅದಕ್ಕೆ ಉತ್ತರಾಧಿಕಾರಿಗಳಿಗೆ ಕೊಡಲೇಬೇಕು ಅನ್ನುವ ನಿಯಮ ಇದೆ. ಆ ನಿಯಮ ಮಾಡಿದ್ದವರು ನಿಯಮ ಉಲ್ಲಂಘನೆ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಗ್ತದೆ ಈಗ? ಆರ್ ಯು ಫಾಲೋಯಿಂಗ್ ಮೀ? माय सरकार को सब कुछ संभव है, मगर एक चीज संभव नहीं, क्या? अपना बनाया हुआ या नियम को तोड़ नहीं सकता हो. ಈಗ ಅರ್ಥ ಆಗ್ತದೆ? ಅರ್ಥ ಆಗ್ತಾ ಇದೆ? ತಾನು ಮಾಡಿರ್ತಕ್ಕಂಥ ನಿಯಮವನ್ನು ಅವರು ಮುರಿಲಿಕ್ಕೆ ಆಗುದಲ್ಲ, ಆ ನಿಯಮಕ್ಕೆ ತಕ್ಕಂತೆ ಒಂದು ಸಾಮಾನ್ಯ ನಾಗರಿಕನು ಮೊರೆಯಿಟ್ಟು ಕಟ್ಕಟ್ಟಿಸಿದ್ರೆ, ಬೇಡಿಕೊಂಡ್ರೆ, ಅದನ್ನು ಕೇಳಿಕೊಂಡ್ರೆ ಅವರು ಕೊಡಲೇಬೇಕು ಅನ್ನತಕ್ಕಂಥ ನಿರ್ಬಂಧ ಅವ್ರಿಗಿರ್ತದೆ. ಅದಕ್ಕೆ सरकार को असंभव चीज के अमल में कानून का उल्लंघन सरकार भी नहीं कर सकता. जो कानून बनाया है वो कानून तोड़ ही नहीं सकता. हालेलुया. ಅದೇ ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಈತನ ಹೋಗಿ ಆ ಹೆಣವನ್ನು ತೆಗೆದುಕೊಂಡು ಇಟ್ಟಿರುವಾಗ ಅವಾಗ ಎಲ್ಲ ಶೇಕ್ ಆಯ್ತು. ಮಂಡಲ ಪಂಚಾಯತರು, ಅಧ್ಯಕ್ಷರು ಎಲ್ಲರೂ ಬಂದು ಪಟ ಸೈನ್ ಮಾಡಿ ಅದನ್ನು ಡಾಕ್ಯುಮೆಂಟ್ ಕೊಟ್ಟು ಅದನ್ನು ದುಡ್ಡು ಸಿಗುವಂತೆ ಮಾಡಿದ್ರು. ಅಷ್ಟೊಳಗೆ ಪ್ರಪಂಚವೆಲ್ಲ ಈ ಸುದ್ದಿ ಹರಡಿತ್ತು. ಒಂದು ಬಡವನ ಮೊರೆ,
ಒಂದು ಬಡವನ ಕಣ್ಣೀರು, ಒಂದು ಬಡವನ ಅಳಲು, ಒಂದು ಬಡವನ ದುಃಖವು ತೋಡಿಕೊಂಡ್ರು ಬ್ಯಾಂಕ್ನವರು ಕನಿಕರ ತೋರಿಸಲಿಲ್ಲ. ಆದ್ರೆ ಆ ಬಡವನ ಬಿಟ್ಟನ, ಯಾಕೆ ಬಿಡಿರಲ್ಲ ಬಿಟ್ಟಿದ್ದಾರೆ ಅಂತೇಳಿ ಉನ್ಕೆ ನಾಲ್ಕು ಮೇ ದಮ್ ಕರ್ದಿಯಾವ. ಹಲ್ಲೆಲೂಯಾ. ಅವನಲ್ಲ, ಬ್ಯಾಂಕ್ ಅಧಿಕಾರಿಗಳು ಮಾತ್ರ ಪೂರಾ ಗೌರ್ಮೆಂಟ್ ಪ್ರಭುತ್ವವೇ ನಡಗಿ ಬಿಟ್ಟಿದೆ. ಅವ್ರು ಬಂದು ದಾವೆ ಮಾಡಿದೆ, ಏನಂತೆ, ಮೇರಿ ದೀದಿ, ನನ್ನ ಸಹೋದರಿಯ ದುಡ್ಡು ನೀವು ಕೊಡಲೇಬೇಕಂತೇಳಿ ದಾವೆ ಮಾಡಿ ಕೂತಿದ್ದಾನೆ. ಸಿಗೋ ತನಕ ಬಿಟ್ಟನ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಅದಕ್ಕಿಂತ ದೊಡ್ಡ ದಾವೆ ಮಾಡೋರು ನಾವಿರ್ಬೇಕಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ ಅವನ ಹಣವು ಅವನಿಗೆ ತಿರುಗಿ ಕೊಡುವ ತನಕ ಬಿಡಲಿಲ್ಲ. ಇದು ಒಂದು ವಿಶ್ವವ್ಯಾಪ್ತಿಯಲ್ಲಿ ಈ ಸಂಗತಿ ಹರಡಿತು. ಈಗ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ, ದೇವರಿಗೆ ಅಸಾಧ್ಯವಾದದ್ದು ಯಾವುದ್ರಿ? ದೇವರಿಗೆ ಅಸಾಧ್ಯವಾದ ಯಾವುದು? ತಾನು ಮಾಡಿರುವ ನಿಯಮವನ್ನು ತಾನೇ ಮುರಿಲಿಕ್ಕಾಗುವುದಿಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದಂತ ಪ್ರಶ್ನೆ ಕೇಳಿದೆ ನಾನು ನಿಮ್ಗೆ, ಹೌದಲ್ಲ? ದೇವರಿಗೆ ಅಸಾಧ್ಯವಾದ ಯಾವ್ದಾರಿದೆಯಾ? ನೀವೆಲ್ಲರೂ ಹೇಳಿದ್ರಿ ಇಲ್ಲ ಅಂತ ಹೇಳಿದ್ರಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನಿಮ್ಮಲ್ಲಿ ಅನೇಕ ಜನ ಹೇಳಿದ್ರಿ ಇಲ್ಲ, ದೇವರಿಗೆ ಅಸಾಧ್ಯವಾದ. ಆದ್ರೆ ದೇವರಿಗೆ ಅಸಾಧ್ಯವಾದದ್ದು ಒಂದಿದೆ, ತಾನು ಮಾಡಿರುವ ನಿಯಮ ತಾನೇ ಉಲ್ಲಂಘನೆ ಮಾಡ್ಲಿಕ್ಕಾಗಲ್ಲ. ನಾವು ಮಾಡುವ ಉಲ್ಲಂಘನೆ ಬೇರೆ, ನಾವು ಉಲ್ಲಂಘನೆ ಮಾಡಿ ನಾವು ಹೊಡ್ತಾ ತಿಂದು ನಮ್ಮ ಜೀವನ ಪತನವಾಗಿರ್ತದೆ, ಅದು ಬೇರೆ. ಆದ್ರೆ ತಾನು ಮಾಡಿರುವ ನಿಯಮ, ನಮಗೆ ಕೊಡಬೇಕಾಗಿರುವ ಆರೋಗ್ಯ, ನಮಗೆ ಬರಬೇಕಾಗಿರ್ತಂಥ ಆಶೀರ್ವಾದ, ನಮಗೆ ಬರಬೇಕಾಗಿರುವ ಆಶೀರ್ವಾದದಿಂದ ಸಮೃದ್ಧಿ, ಸುಖ, ಶಾಂತಿ ಯಾವತ್ತು ಯಾರಲ್ಲದೆ ದೇವರು जो कानून बनाया है वो कानून तोड़ने के लिए होता क्या? ಅದೇ ರೀತಿಯಲ್ಲಿ ನಮ್ಮ ಈ ಬೈಬಲ್ ಇಸ್ ನಾಟ್ ಎ ಬುಕ್ ಆಫ್ ರಿಲಿಜಿಯಸ್, ಮೈ ಡಿಯರ್ ಬ್ರದರ್. ಹಲ್ಲೆಲೂಯಾ. ಇದೊಂದು ಪುಸ್ತಕ. ಇಂಥ ಪುಸ್ತಕ ಇದು ಒಂದು ಮತ ಸಂಬಂಧವಾದಂಥ ಪುಸ್ತಕ ಅಲ್ಲ, ಇದು ರಾಯಲ್ ಡಾಕ್ಯುಮೆಂಟ್. ಇದು ಎಲ್ಲರೂ ಹೇಳ್ತಾರಲ್ಲಯ್ಯ, ರಾಜರ ಒಡಂಬಡಿಕೆಯ ಪತ್ರ ಇದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ಐ ಲವ್ ಟು ರೀಡ್ ದ ಬೈಬಲ್. ನಾನು ಯಾವಾಗಲೂ ಬೈಬಲ್ ಅನ್ನು ಪ್ರತಿಧ್ವನಿಸ್ತಾ ಇರ್ತದೆ ನಾನು ಓದಿದ್ರೆ. ಯಾಕಂದ್ರೆ ನನಗೆ ಕುಲ್ಲಿಗೆ ಟೈಮ್ ಇಲ್ಲ, ಕಪಟಕ್ಕೆ ಟೈಮೇ ಇಲ್ಲ. ಮತ್ತೆ ಯಾರ ಕಪಟ ಬಂದು ಹಾಕ್ಲಿಕ್ಕೆ ಹೋದ್ರೆ ಆ ಕಪಟ ಒಳಗಿರೋದಿಲ್ಲ, ತೆರೆಗರ್ಮೆ ತಿರುಗಲಿಕ್ಕೆ ನಾವು. ಯಾಕಂದ್ರೆ ಇದರಲ್ಲಿರುವ ಆ ಸತ್ಯ ಅಷ್ಟು ಬಲವಾಗಿದೆ. ಇದನ್ನು ಯಾರು ಯಾಕಂದ್ರೆ ದೇವರು ತಾನೇ ಡಾಕ್ಯುಮೆಂಟ್ ಮಾಡಿದಾನೆ, ದೇವರು ತಾನೇ ಮುರಿಲಿಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದದ್ದು, ನಾವು ನಂಬಿರುವಂತಹ ಪರಾತ್ಮರನು ಭೂಮಿ ಆಕಾಶವನ್ನು ಉಂಟು ಮಾಡಿರ್ತಕ್ಕಂಥ ಆ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಸಾಧ್ಯವಾದದ್ದು ಒಂದಿದೆ. ಅದು ಏನಂದ್ರೆ ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ ನಲ್ಲಿ ನಾವು ನೋಡ್ತೇವೆ. ದಯಮಾಡಿ ಕೇಳಿಸ್ಕೊತೀರಿ. ಇವತ್ತು ಪರಲೋಕದ ಗೌರ್ಮೆಂಟ್ ಕೂಡ ನಿಮಗಾಗಿ ಶೇಕ್ ಆಗ್ತದೆ. ಎಲ್ಲರೂ ದೇವರ ಮಕ್ಕಳೇ, ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ರಿಂದ 20ವರೆಗೆ. 6:13. ತನಗಿಂತ ಹೆಚ್ಚಿನವರ ಮೇಲೆ ಹಾನಿ ಇಡಲಿಕ್ಕೆ ಆಗದೇ ಇರುವುದರಿಂದ ದೇವರು ಅಬ್ರಹಾಮನಿಗೆ ಆಶೀರ್ವಾದ ಮಾಡಿರುವಾಗ, ವಾಗ್ದಾನ ಮಾಡಿರುವಾಗ ತನ್ನ ಮೇಲೆ ಹಾನಿ ಇಟ್ಕೊಂಡ್ರು. ದೇವರು ದೇವ್ರಕ್ಕಿಂತ ನಾವು ನೋಡ್ರಿ, ನಮ್ಗಿಂತ ದೊಡ್ಡವರು ನಮ್ಮ ತಾಯಿ ರಾಣೆ, ನಮ್ಮ ತಂದೆ ಆಣೆ ಅಂತ ಹೇಳ್ತೀವಿ. ಆದ್ರೆ ದೇವ್ರಕ್ಕಿಂತ ದೊಡ್ಡವರು ಯಾರಾದಾರ? ಅದಕ್ಕೆ ದೇವರು ತನ್ನ ಆಣೆಯನ್ನಿಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಹೆಚ್ಚಿಸುತ್ತೇನೆ ಎಂದು ಹೇಳಿದನು. ಅಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು, ಆ ಫಲವನ್ನು ದೇವರು ಹೇಳಿದ್ದ ಹಾಗೆ ಹೊಂದಿದನು. ಯಾರು? ದೇವರು ವಾಗ್ದಾನ ಮಾಡಿದಾಗೆ ಅಬ್ರಹಾಮನು ಹೊಂದಿದನು. 25 ವರ್ಷ ಆದ್ರೂ ಕೂಡ. ಅಂಡರ್ಲೈನ್ ಮಾಡಿ. ಮನುಷ್ಯರು ತಮಗಿಂತ ಹೆಚ್ಚಿನವರ ಮೇಲೆ ಹಾನಿ ಇಡುತ್ತಾರಷ್ಟೇ. ನೋಡ್ರಿ, ತಾನು ಆಡಿರುವ ಮಾತಿಗೆ ಆನೆ ಇಟ್ಟು ಸ್ಥಿರಪಡಿಸಿದ ಮೇಲೆ, ಅಂದ್ರೆ ಸ್ಥಿರಪಡಿಸಿದ ಮೇಲೆ ಅಂದ್ರೆ ಏನು? ಕನ್ಫರ್ಮ್ ಮಾಡಿದ ಮೇಲೆ. ಅಂಡರ್ಲೈನ್. ಅವರೊಳಗೆ ವಿವಾದವು ಏನೂ ಇರುವುದಿಲ್ಲ. ಹಾಗೆ ದೇವರು ತನ್ನ ಸಂಕಲ್ಪದ ನೋಡ್ರಿ, ಹಾಗೆ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದ ಗೊತ್ತಿದೆ. ಬದಲಾಗದು. ಕರೆಕ್ಟ್ ಇದೆ. ಅದು ಹಳೆ ಭಾಷೆ ಇದೆ ಅದು, ಅದಕ್ಕೆ ವೆರಿ ಗುಡ್. ಅದೇ ತನ್ನ ಸಂಕಲ್ಪವು ನಿಶ್ಚಲವಾದದ್ದು ಅಂದ್ರೆ ಅರ್ಥ ಏನು? ಬದಲಾಗದು. ಒಂದು ಸಾರಿ ಮಾಡಿದ್ರೆ ಅದನ್ನು ಯಾರು ಬಾಧ್ಯರಾಗಿರ್ತಾರೆ? ಮೊದಲು ವಾಗ್ದಾನ ಬಾಧ್ಯತೆ ಸ್ಪಷ್ಟವಾಗಿ ತೋರಿ ಬರಬೇಕೆಂದು ಆಣೆಯಿಟ್ಟು ತನ್ನ ಮಾತನ್ನು ಕನ್ಫರ್ಮ್ ಮಾಡಿದನು. ಏನ್ ಮಾಡಿದನು? ಪುಷ್ಟಿಗಳಿಸಿದನು. ಕನ್ಫರ್ಮ್ ಅಂದ್ರೆ ಏನು? ಪುಷ್ಟಿಗಳಿಸಿದ. ಮುಂದೆ ಓದ್ತೀರಿ ಬ್ರದರ್,
ಮುಂದೆ ಓದ್ರಿ, ಕಂಟಿನ್ಯೂ ಓದ್ರಿ. ಆಶ್ರಯವನ್ನು ಹೊಂದಬೇಕೆಂದು ಆಶ್ರಯನ್ನು ಹೊಂದಬೇಕೆಂದು ಓಡಿ ಬಂದು ಹಾ ತಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ಎರಡು ನಿಶ್ಚಲವಾದ ಆಧಾರ. ಅಂಡರ್ಲೈನ್ ಮಾಡಿ, ಎರಡು ನಿಶ್ಚಲವಾದಂತ ಆಧಾರ. ಎರಡು ನಿಶ್ಚಲವಾದಂತ ಆಧಾರ ಏನು? ಬದಲಾಗದ ಆಧಾರ. ಅನ್ಚೇಂಜೇಬಲ್. ಇಟ್ ಕೆನಾಟ್ ಬಿ ಚೇಂಜ್ಡ್ ಇವನ್ ಬೈ ಗಾಡ್ ಆಲ್ಸೋ, ಬಿಕಾಸ್ ಗಾಡ್ ಹಿಮ್ಸೆಲ್ಫ್ ಹ್ಯಾಸ್ ಮೇಡ್ ಅ ಕವನೆಂಟ್ ವಿತ್ ಅಬ್ರಹಾಂ, ವಿತ್ ಮ್ಯಾನ್ ಕೈಂಡ್. ಹಲ್ಲೆಲೂಯಾ. ದೇವರು ತಾನೇ ಈ ಒಪ್ಪಂದವನ್ನು ಮಾಡಿದಾನೆ ಆ ಅಬ್ರಹಾಮನ ಜೊತೆಲಿ. ಎಷ್ಟು ನಿಶ್ಚಲವಾದದ್ದು? ಎರಡು ನಿಶ್ಚಲವಾದದ್ದು ಆಧಾರವಿರುವ ಕಾರಣದಿಂದ ಬಲವಾದ ಧೈರ್ಯ ಉಂಟಾಯಿತು. ನಮಗೇನ್ ಧೈರ್ಯ ಉಂಟಾಯ್ತ್ರಿ? ನಮಗೆ ಬಲವಾದ ಧೈರ್ಯ, ಪ್ರೋತ್ಸಾಹ ಉಂಟಾಯ್ತು. ವೆರಿ ಗುಡ್. ಈ ಆಧಾರಗಳನ್ನು ಕೊಟ್ಟದರಲ್ಲಿ ದೇವರು ಸುಳ್ಳಾಡಿರಲಾರನು. ಅಂಡರ್ಲೈನ್ ಮಾಡಿ, ಈ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡಲಾರನು. ಆ ನಿರೀಕ್ಷೆಯನ್ನು ನಮ್ಮ ಪ್ರಾಣಕ್ಕೆ ಲಂಗರ್ ಅಂದ್ರೆ ಗೊತ್ತಿದೆ. ಲಂಗರ್ ಅಂದ್ರೆ ಏನ್ರಿ? ಸಮುದ್ರದಲ್ಲಿ ಇರ್ತದಲ್ಲ, ಆಂಕರ್ ಆಗ್ತಾರಲ್ಲ ಸಮುದ್ರದ ನಾವೆಗಳಿಗೆ, ದೊಡ್ಡ ದೊಡ್ಡ ಹಡಗೆ ಆಂಕರ್ ನೋಡಿದ್ರಲ್ಲ, ಸಮುದ್ರದೊಳಗೆ ಬ್ರೇಕ್ ಹೊಡಿಲಿಕ್ಕೆ. ಅಲ್ಲೇ ನಾವು ಗಾಡಿಯಲ್ಲಿ ಬ್ರೇಕ್ ಹೊಡ್ಲಿಕ್ಕೆ ಬೇಕಾದ್ರೆ ಇಲ್ಲಿ ಗಾಡಿಯಲ್ಲಿ ಹೋದ್ರೆ ಗಾಡಿಯಲ್ಲಿ ಅಲ್ಲಿ ಹೋಗಿ ನಿಂತಿರ್ತೈತಿ. ಸಮುದ್ರದಲ್ಲಿ ಬ್ರೇಕ್ ಹೊಡ್ಲಿಕ್ಕೆ ಟೈರ್ ಇರೋದಿಲ್ಲ ಅದಕ್ಕೆ, ಹೌದಲ್ಲ? ನೆಕ್ಸ್ಟ್ ಆಗಿದ್ದು ನಮ್ಮ ವಿಶ್ವಾಸಕ್ಕೆ, ನಮ್ಮ ಭರವಸೆಗೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಿನ ದೇವ ಸಾನ್ನಿಧ್ಯದ ಒಂದು ಪ್ರವೇಶಿಸುವಂತದ್ದು. ಅದೇ ಮಹಾಯಾಜಕನಾಗಿದ್ದ ನಮ್ಮ ದೇವರು ಇದನ್ನು ನಮಗೆ ಪುಷ್ಟಿಗೊಳಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಎಷ್ಟು ಚೆನ್ನಾಗಿ ಅರ್ಥ ಆಯ್ತಿದ್ದು? ಇದು ಅರ್ಥನೇ ಆಗೋದಿಲ್ರಿ, ಇದು ಅರ್ಥನೇ ಆಗೋದಿಲ್ಲ. ಆದರೆ ಈಸಿಯಾಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಎಷ್ಟು ಬುದ್ಧಿವಂತರು, ಜ್ಞಾನವಂತರು ನೀವು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಮೊದಲೇ ಮಾಡ್ಕೊಂಡು ಬಿಡ್ತೀರಲ್ಲ, ನನಗೆ ಉಪಕಾರ ಮಾಡ್ತೀರಿ. ಈಗ ಹೇಳಿ ಗಂಭೀರವಾಗಿ. ಹಲ್ಲೆಲೂಯಾ. ದಯಮಾಡಿ ಹೇಳ್ತೀರಿ, ಗಮನಿಸ್ತೀರಿ. ಇಲ್ಲಿ ನಿಮ್ಮಲ್ಲಿ ಅಸಾಧ್ಯವನ್ನ ಪದ ನಿಮ್ಮಲ್ಲಿ ಓದಿಲ್ಲ, ಆಗಲಾರ್ದಂತಿದೆ. ಎಲ್ಲಿ ಓದ್ಬೇಕಂದ್ರೆ 18ನೇ ವಚನದಲ್ಲಿ ಓದಿ ಬಾಬಾ. ಬೇರೆ ತರ್ಜುಮದಲ್ಲಿ ಓದಿ. 18ನೇ ವಚನದಲ್ಲಿ ದೇವರ ವಾಗ್ದಾನವಾಗಲಿ, ಆಣೆ ಇಡುವುದಾಗಲಿ, ಬದಲಾಗದ ಆಧಾರವು, ದೇವರು ಸುಳ್ಳಾಡುವನಲ್ಲ. ಆದುದರಿಂದ ನಮಗೇನ ಒಂದಿದೆ? ಆಶ್ರಯ, ನಮಗೆ ಧೈರ್ಯ, ನಮಗೆ ಆಧರಣೆ ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ ಬಲವಾದ ಪ್ರೋತ್ಸಾಹ ಉಂಟಾಯ್ತು. ಎಲ್ಲ ಹೇಳ್ತೀರಿ. ಇಲ್ಲೇ ಒಂದು ಮಾತು ಮಿಸ್ ಆಗ್ತದೆ ನಿಮ್ದು. ಇಂಗ್ಲಿಷ್ ನೋಡು, ಇಂಗ್ಲಿಷ್ ಓದ್ರಿ. 18 There are these two things then that cannot change, about which God cannot lie. Which God cannot lie. ಮುಂದೆ So we who have found safety. The God cannot lie ಅಂತಿದೆ. Cannot ನಾನು ಓದ್ತೀನಿ ಇಂಗ್ಲಿಷಲ್ಲಿ. ವೆರಿ ಗುಡ್, ಥ್ಯಾಂಕ್ ಯು. ಇಲ್ಲ ಹೇಳ್ತೀನಿ. That by two immutable things, immutable things in which it is impossible, ಏನಿದೆ? It is impossible for God to lie. ಹೌದಿಲ್ಲ? ನಾನು ಹಳ್ಳಿನಲ್ಲಿ ಸೇವೆ ಮಾಡ್ತಾ ಇದ್ರೆ 22 ವರ್ಷ ಸೇವೆ ಮಾಡಿದ್ದೇನೆ, ಈಗಲೂ ಸೇವೆ ಮಾಡ್ತಾ ಇದ್ದೇನೆ. ಹಳ್ಳಿನಲ್ಲಿದ್ದಂಥ ಒಂದು ಮುಸ್ಲಿಂ ಯುವತಿ ನಮ್ಮ ಪ್ರೇಯರ್ಗೆ ಬರ್ತಾ ಇದ್ಲು. ಅವರೆಲ್ಲ ಪ್ರಸಂಗಗಳು ಕೇಳ್ತಾ ನೆನ್ಪಿಟ್ಕೊಂಡಿದ್ಲು. ಇಂಥ ಪ್ರೇಯರ್ ಬರ್ತಾ ಇದ್ದಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಪವರ್ಫುಲ್ ಆಗಿರ್ಬೋದು, ಹೌದಲ್ಲ? ಅಲ್ಲೆಲ್ಲೂಯಾ. ಇಂಥ ವಾಕ್ಯಗಳು ಕೇಳ್ತಾ ಇದ್ರೆ ಎಷ್ಟು ಪವರ್ಫುಲ್ ಆಗಿರ್ಬೋದು. ಎಲ್ಲರೂ ಕೂತಿದ್ದಾರೆ. ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4-5 ಕುಟುಂಬಗಳಿದೆ, ಅವರು ಪ್ರೇಯರ್ ಬರ್ತಾ ಇದ್ರು. ಅಲ್ಲಿ ನಮ್ಮ ಕ್ರೈಸ್ತವರು ಕೂಡ ಕೆಲವರು ಇದ್ರು, ಬುದ್ಧಿವಂತರು, ಜ್ಞಾನವಂತರು. ಹಲ್ಲೆಲೂಯಾ. ನಾನು ಕೇಳಿದೆ, ದೇವರಿಗೆ ಅಸಾಧ್ಯವಾದದ್ದು ಯಾವ್ದಾರು ಇದೆಯಾ ಅಂತೇಳಿ. ಪರಮೇಶ್ವರ್ಕು ಖುದಾಕು ನಾಮುಮ್ಕಿನ್ ಚೀಸ್ ಕೊಯ್ ಕುಚ್ ಚೀಸ್ ಹೇಗೆ ಅಂತ. ಎಲ್ಲರೂ ಇಲ್ಲ ದೇವರಿಗೆ ಅಸಾಧ್ಯವಾದಿಲ್ಲ. ಆದರೆ ಒಂದಿದೆ ಅಂತ ಹೇಳಿದ. ಏನಿದೆ? ಒಂದು ಕಾರ್ಯ ಇದೆ ದೇವರಿಗೆ ಅಸಾಧ್ಯವಾದದ್ದು. ಅದೇನಂದ್ರೆ ದೇವರು ಎಂದಿಗೂ ಸುಳ್ಳಾಡುವುದಿಲ್ಲ. ದೇವರು ತಾನು ಮಾಡಿರುವ ಪ್ರಮಾಣವನ್ನು ಯಾವತ್ತೂ ಮುರಿಯುವುದಿಲ್ಲ. ತಾನು ಮಾಡಿರುವ ಪ್ರಮಾಣವಾಗಲಿ, ತಾನು ಮಾಡಿರುವ ವಾಗ್ದಾನವಾಗಲಿ, ಎರಡು ಪ್ರಮಾಣ, ವಾಗ್ದಾನ, ಈ ಎರಡು ಮುರಿಲಿಕ್ಕಾಗುವುದಿಲ್ಲ. ಆತನಿಗೆ ಅಸಂಭವ. ಈವನ್ ತಾನೇ ಬೇಕಾದರೆ ಮುರಿದು ಹೋಗಬಹುದು, ಆದರೆ ಆ ವಾಗ್ದಾನಗಳು ಮುರಿಲಿಕ್ಕಾಗುವುದಿಲ್ಲ. ತಾನೇ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಜಡಿಯಲ್ಪಟ್ಟು ಮುರಿದು ಹೋದನು,
ಆ ವಾಗ್ದಾನಗಳನ್ನು ನೆರವೇರಿಸೋದಕ್ಕಾಗಿ ನಮ್ಮೆಲ್ಲರಿಗಾಗಿ. ಆದರೆ ವಾಗ್ದಾನಗಳು ಯಾವತ್ತೂ ಚೇಂಜ್ ಆಗಿಲ್ಲ, ಮುರಿಯಲ್ಪಡಲಿಲ್ಲ. ಎಲ್ಲರೂ ಹೇಳ್ತಿರಲ್ಲ. ನನ್ನ ಪ್ರಿಯ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಯಾಕಂದ್ರೆ ದೇವ್ರ ಮಕ್ಕಳು ಇವತ್ತು ನಿಮಗೆ ಸತ್ಯವಚನವನ್ನು ನಿಮಗೆ ತೋರಿಸ್ತಾನೆ. ಯಾಕಂದ್ರೆ ದೇವರಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಏನಾರು ಇದೆಯಾ? ಒಂದೇ, ಏನೂ ಇಲ್ಲ. ಆದರೆ ಒಂದು ಮಾತ್ರ ಅಸಾಧ್ಯವಾದದ್ದು, ದೇವರ ಮಾತಾಡಿರುವ ಮಾತುಗಳನ್ನು ಯಾವತ್ತೂ ಆತನು ಸುಳ್ಳಾಡುವುದಿಲ್ಲ. ಆತನಿಟ್ಟಿರುವ ಪ್ರಮಾಣವನ್ನು ಎಂದಿಗೂ ಮುರಿಯುವುದಿಲ್ಲ. ಆತನ ಪ್ರಮಾಣಗಳು ಎಂದಿಗೂ ಬದಲಾಯಿಸಲ್ಪಡುವುದಿಲ್ಲ. ಇದು ನಮಗೇನಾಗಿದೆ? ಈ ಪ್ರಮಾಣ ಬದಲಾಯಿಸದೇ ಇದ್ರೆ ನಮಗೇನಾಗಿದೆ? ಇದು ನಮಗೆ ಒಂದು ಧೈರ್ಯವಾಗಿದೆ. ನಮಗೇನಾಗಿದೆ? ಇದು ನಮಗೆ ಒಂದು ಆಧಾರವಾಗಿದೆ. ಇದು ನಮಗೆ ಒಂದು ಬಲವಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ವಯ್ಯ ದೇವ್ರ ಮಕ್ಕಳೇ, ಇಂಥ ಕಾರ್ಯವು ನಾನು ಯಾಕೆ ಹೇಳ್ತಾ ಅಂದ್ರೆ, ಈ ಒಂದು ನಡೆದಿರುವ ಘಟನೆಯಲ್ಲಿ ಸರ್ಕಾರ ಕದಲಿಕ್ಕೆ ಕಾರಣ ಏನು ಗೊತ್ತಿದೆ? ಈ ಬಡವನು ಮೊರೆ ಇಟ್ಟಾಗ ಸರ್ಕಾರ ಕದಲಿಕ್ಕೆ ಕಾರಣ ಏನಂದ್ರೆ ಕಾನೂನು. ಏನು? ಅವರು ಮಾಡಿರುವ ನಿಯಮ. ಆ ನಿಯಮ ಅಲ್ಲಿ ಇರುವುದರಿಂದ ಏನಿತ್ತು? ಇಬ್ಬರು ಪಂಚಾಯತ್ನಲ್ಲಿರುವ ಮೆಂಬರ್ಗಳು ಅಥವಾ ಅಧಿಕಾರಿಗಳು, ಪಂಚಾಯತ್ ಅಧ್ಯಕ್ಷರು ಸೈನ್ ಮಾಡಿ ಈತನ ವಾರಸವನ್ನು ಪಾಸ್ ಮಾಡಿದರೆ ಆ ವಾರಸ ಪಾಸ್ ಮಾಡಿ ಕೊಡಲೇಬೇಕು ಅವರಿಗೆ. ಆತನಿಗೆ ಅವಿದ್ಯಾವಂತನಾಗಿದ್ರು ಏನಾದರೂ ಒಂದು ದುಃಖದಲ್ಲಿದ್ದ ಕಣ್ಣೀರಿನಲ್ಲಿದ್ದ ವ್ಯಕ್ತಿಗೆ ಅವನು ಮೊರೆ ಇಟ್ಟಾಗ ಅವನಿಗೆ ನ್ಯಾಯ ಕೊಡಲೇಬೇಕನ್ನತಕ್ಕಂಥ ನಿಯಮ ಯಾರು ಮಾಡಿದ್ರು? ನಮ್ಮ ದೇಶದ ಪ್ರಭುತ್ವ ಮಾಡಿತ್ತು. ಆ ಪ್ರಭುತ್ವ ಮಾಡಿರುವ ನಿಯಮ, ಪ್ರಭುತ್ವ ಮುರಿಲಿಕ್ಕಾಗ್ತದಾ? ಇಲ್ಲಿ ಮತ ನಡೀತದ? ರಿಲಿಜನ್ ನಡೀತದ? ದೇವರ ಮೇಲೆ ಆಣೆ ಮಾಡಿದ್ರು ಕೇಳಿದ್ರು ಅವರು. ಅವ್ರಿಗೇನು ಬೇಕು? ಡಾಕ್ಯುಮೆಂಟ್ ಬೇಕು ಅವರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಹೇಳಿ, ಇಂಥ ಒಂದು ಕಾರ್ಯ ಗೌರ್ಮೆಂಟ್ ಕದಲಿದೆ ಅಂದರೆ, ಇವತ್ತು ನಾನು ಹೇಳ್ತಾ ಇದ್ದೆ ನನ್ನ ಪ್ರಿಯ ಸಹೋದರಿ, ನಮ್ಮ ಕರ್ತನಾದ ದೇವರು ಮಾಡಿರುವ ವಾಗ್ದಾನಗಳು, ಆತನು ಮುದ್ರೆ ಹಾಕಿ ಕೊಟ್ಟಿರ್ತಕ್ಕಂಥ ವಾಗ್ದಾನ, ಈ ಡಾಕ್ಯುಮೆಂಟು. ಅಬ್ರಾಹ್ಮನಿಗೆ ಆಶೀರ್ವದಿಸ್ತೇನೆ ಅಂತ ವಾಗ್ದಾನ ಮಾಡಿದ್ದೇನಲ್ಲ, ಅಲ್ಲಿ ನೋಡ್ರಿ, ಅಬ್ರಾಹ್ಮನಿಗೆ ನಾನು ಆಶೀರ್ವದಿಸುತ್ತೇನೆ, ನಾನು ನಿಜವಾಗಿ ನಿನ್ನನ್ನು ಆಶೀರ್ವದಿಸುತ್ತೇನೆ. ಓದ್ರಿ ಆ ಮಾತನ್ನು, ಆ ಮೊದಲೆರಡು ವಚನಗಳನ್ನು, 13ನೇ ವಚನ, 6ನೇ 13ನೇ ವಚನ. ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚು, ದೇವರ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿರುವಾಗ ತನಕ್ಕಿಂತ ಹೆಚ್ಚಿನವರು ಯಾರು ಇಲ್ಲದೆ ಇರುವ ಕಾರಣದಿಂದ ಇದರಿಂದ ತನ್ನ ನಾನಿಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸಿ ಏನಂತಾನೆ? ದೇವರು ಏನ್ ಮಾಡಿದಾನೆ? ಯಾರ ಮೇಲೆ ಆನಿಟ್ಟು? ತನ್ನ ಮೇಲೆ ಆನಿಟ್ಟು ನಿಜವಾಗ್ಲೂ ನಾನು ನಿನ್ನನ್ನು ಏನ್ ಹೇಳಿದಾನೆ ದೇವರು? ತನ್ನ ಮೇಲೆ ಆನಿಟ್ಟು ನಿಜವಾಗ್ಲೂ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಆಮೇನ್. ಇದು ಸುವಾರ್ತೆ, ಮೊದಲನೇ ಸುವಾರ್ತೆ ಇದು. ನೆಕ್ಸ್ಟ್, ನಿನ್ನನ್ನು ಖಂಡಿತವಾಗಿ ನೀನೇನ್ ಮಾಡ್ತೇನೆ? ಐ ವಿಲ್ ಮೇಕ್ ಯು ಗ್ರೇಟ್ 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 ನೇಷನ್. ಹೇಳಿದನಷ್ಟೇ, ಫಿನಿಶ್. ಏಕ್ ಬಾರ್ ಪ್ರಮಾಣ ಕರದಿಯ. ಒಂದು ಸಾರಿ ದೇವರು ಪ್ರಮಾಣ ಮಾಡಿದ ಅಂದ್ರೆ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಲೋ, ಅರಸನ ಒಂದ್ಸಾರಿ ಪ್ರಮಾಣ ಮಾಡಿದ್ರೆ, ಒಂದ್ಸಾರಿ ಆತನ ಮಾತಾಡಿದ್ರೆ ಆತನ ಮಾತು ಏನಾಗ್ತದೆ? ಕಾನೂನು ಆಗಿಬಿಡ್ತದೆ, ನೀತಿ ನಿಯಮಗಳಾಗ್ಬಿಡ್ತದೆ. ಅದನ್ನ ಯಾರು ಏನ್ ಮಾಡ್ಲಿಕ್ಕಾಗಲ್ಲ, ಯಾರು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಮನುಷ್ಯರು ಚೇಂಜ್ ಮಾಡೋದು ಬಿಡ್ಲಿ, ಆಡಿದ್ದವನೇ ಅದನ್ನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಇದು ನಮಗೇನಾಗಿದೆ? ನಮಗೆ ಲಂಗರು ಆಗಿ, ಲಂಗರ್ ಅಂದ್ರೆ ಆಂಕರ್. ಸಮುದ್ರದಲ್ಲಿ ಒಂದು ನಾವೆಯನ್ನು ನಿಲ್ಲಿಸಬೇಕಾದ್ರೆ ಅದಕ್ಕೆ ಆಂಕರ್ ಬೇಕಾಗ್ತದೆ. ಅವ್ರು ಬಹಳ ಬಿರುಗಾಳಿ ಬಂದಾಗ ಆ ಆಂಕರ್ಗಳೆಲ್ಲ ಕೆಳಗೆ ಬಿದ್ದಾಗ ಆ ಆಂಕರ್ಗಳು, ಆ ಲಂಗರ್ಗಳು ಸಮುದ್ರದ ಉಸುಗಿನ ಒಳಗೆ ಹೋಗಿ ಸಿಕ್ಕೊಂಡ್ರೆ ಆ ಸಮುದ್ರದಲ್ಲಿ ತೇಲಾಡ್ತಿರ್ತಕ್ಕಂಥ ಏನು ಆ ದೊಡ್ಡ ಹಡಗು ಬ್ಯಾಲೆನ್ಸ್ ತಪ್ಪದೆ ಆದಷ್ಟು ಅದು ಬ್ಯಾಲೆನ್ಸ್ ಅಲ್ಲಿ ಇರಲಿಕ್ಕೆ ಅದು ಪ್ರಯತ್ನ ಆಗ್ತದೆ. ಆವಾಗ ಅದು ಹೋಗುವ ತನಕ ಯಾರ ಆಧಾರ ಇರ್ತದೆ? ಲಂಗರ್ ಮೇಲೆ ನಿಂತಿರ್ತದೆ. ಅದಕ್ಕೆ ಹೇಳ್ತದೆ ಈ ದೇವರ ವಾಕ್ಯ ಸಮುದ್ರದಲ್ಲಿರ್ತಕ್ಕಂಥ ಆ ಹಡಗಿರ್ತಕ್ಕಂಥ ಆಂಕರ್ ಅಷ್ಟು ಆಧಾರವಾಗಿದೆ. ಇದು ನಮ್ಮನ್ನು ಬೀಳದಂತೆ ಮುಳುಗದಂತೆ ನಮ್ಮನ್ನು ಕಾಪಾಡ್ತದೆ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತಾ ಇದೆ. ನನ್ನ ಪ್ರಿಯ ಸಹೋದರಿ, ಎಲ್ಲರೂ ಹೇಳ್ತಿರಲ್ಲ. ಈಗ ಹೇಳಿ, ಈಗ ಇವತ್ತು ನಿಮಗೊಂದು ನಿಮ್ಮೊಳಗೆ ನಿಮಗೆ ಒಂದ್ಸಾರಿ ಗೊತ್ತಾಯ್ತು, ಹಲೋ, ನಿಮ್ಮ ಪೂರ್ವ ಅಜ್ಜ ಇಟ್ಟಿರುವ ಹಣ ಬ್ಯಾಂಕಿನಲ್ಲಿ 1 ಕೋಟಿ ರೂಪಾಯಿ ಆಗಿದೆ ಅಂತ ಗೊತ್ತಾಯಿತು. ನಿಮ್ಮ ಮುತ್ತಜ್ಜ 1 ಕೋಟಿ ರೂಪಾಯಿ ಅವ್ರು ಇಟ್ಟಿದ್ದ ಹಣ 1 ಕೋಟಿ ರೂಪಾಯಿ ಆಗಿದೆ ಅಂತ ಗೊತ್ತಾಯ್ತು. ಅವ್ರು ಹೇಳ್ತಾರೆ, ಹೇಳಿದ ಕೂಡಲೇ 1 ಕೋಟಿ ರೂಪಾಯಿ ಆಗಿದೆ ಅಂತ ಗೊತ್ತಾಯ್ತು ಕೂಡಲೇ ನೀವೇನು ಮಾಡ್ತೀರಾ? 1 ಕೋಟಿ ರೂಪಾಯಿ ಆಗಿರುವ ಡಾಕ್ಯುಮೆಂಟ್ ಮನೇಲಿ ಇಟ್ಕೋತೀರಾ? ಒಂದು ವಿಚಿತ್ರ ಘಟನೆ ನಡೆದಿದೆ, ಬ್ರಿಟಿಷ್ ಕಾಲದಲ್ಲಿ ಆಗಿರ್ತಕ್ಕಂಥ ಘಟನೆ. ಯಾಕೆ ಹೇಳ್ತಂದ್ರೆ, ಆತನ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗಿದ್ದೇವೆ.
ಹಲ್ಲೆಲೂಯಾ. ಆತನು ಮಾಡಿರುವ ವಾಗ್ದಾನಗಳಿಗೆ ನಾವು ಬಾಧ್ಯರಾಗುವುದೇ. ಆರೋಗ್ಯದ ಆಶೀರ್ವಾದ, ಆರ್ಥಿಕ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಒಂದು ದಿವಸ ಏನಾದಂತೆ ಮಧ್ಯಪ್ರದೇಶದಲ್ಲಿ ಕಾಣಿಸ್ತದೆ. ಏನಾಗಿದೆ ಮಧ್ಯಪ್ರದೇಶದಲ್ಲಿ? ಇದಲ್ಲ, ಇದು ಬೇರೆ. ಇದು ಇಂಟ್ರೆಸ್ಟಿಂಗ್ ಇದೆ ಇನ್ನು. ಅದಕ್ಕೆ ಇದು ಸ್ವಲ್ಪ 2 ತಿಂಗಳ 19,340 ರೂಪಾಯಿಗೆ ಇವನು ಸಮಾಧಿಯಿಂದ ಹೆಣ ಹೊತ್ಕೊಂಡು ಬಂದಿದ್ದಾನಂದ್ರೆ ನಾವು ತೋರಿಸಿದ್ರು, ಇಗೋ ನಮ್ಮ ಯೇಸು ಕ್ರಿಸ್ತನ ಸಮಾಧಿ ಖಾಲಿ ಇದೆ, ನನಗೆ ಜಯ ಕೊಟ್ಟಿದ್ದಾನೆ, ನನಗೆ ಅಬ್ರಾಹ್ಮನ ಆಶೀರ್ವಾದ ಕೊಟ್ಟಿದ್ದಾನೆ, ನನಗೆ ಅಬ್ರಾಹ್ಮನ ಆಶೀರ್ವಾದಕ್ಕೆ ನನ್ನ ಬಾಧ್ಯನಾಗಿದ್ದಾನೆ. ಯಾಕಂದ್ರೆ ನನ್ನ ಯೇಸು ಕ್ರಿಸ್ತನ ಸಮಾಧಿಯಲ್ಲಿ ಆತನ ಸತ್ತವನಲ್ಲ, ಪುನರುತ್ಥಾನವಾಗಿದ್ದಾನೆ ಎಂಬ ಸತ್ಯ ನಾವು ಎಷ್ಟು ಸಂತೋಷವಾಗಿ ಹೇಳ್ಕೋಬಹುದ್ರಿ. ಹಲ್ಲೆಲೂಯಾ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ನಡೆದಿದೆ. 1917ನೇ ಇಸ್ವಿಯಲ್ಲಿ, ಎಷ್ಟನೇ ಇಸ್ವಿಯಲ್ಲಿ? ಮಧ್ಯಪ್ರದೇಶದಲ್ಲಿ ಇಂಟ್ರೆಸ್ಟಿಂಗ್ ಘಟನೆ ನಡೆದಿದ್ದು. 1917ನೇ ಇಸ್ವಿಯಲ್ಲಿ ಅವರ ಅಜ್ಜ ಮುತ್ತಜ್ಜ ಸ್ವಲ್ಪ ಸಾವಿರ, ಎಷ್ಟು ಬಹಳಷ್ಟಲ್ಲ, ಒಂದು ಸುಮಾರು 3-4 ಸಾವಿರ, ಆವಾಗಿನ ಕಾಲದ 3-4 ಸಾವಿರ ಅಥವಾ 25,000 ಏನು ಹೌದಲ್ಲ, ಗೊತ್ತಿಲ್ಲ ಅವರಿಗೆ. 25,000 ರೂಪಾಯಿ ಬ್ರಿಟಿಷ್ ಗೌರ್ಮೆಂಟ್ಗೆ ಸಾಲ ಕೊಟ್ಟಿದ್ರಂತೆ. ಯಾರಿಗೆ ಕೊಟ್ಟಿದ್ರು? ಅವಾಗ ಬ್ರಿಟಿಷ್ ಗವರ್ನರ್ ಇದ್ದ ಅಲ್ಲಿ, ಆ ಒಂದು ಮಧ್ಯಪ್ರದೇಶನ ಒಂದು ಭಾಗದಲ್ಲಿ ಬ್ರಿಟಿಷ್ ಗವರ್ನರ್ ಇದ್ದ. ಬ್ರಿಟಿಷ್ ಗವರ್ನರ್ಗೆ ಆತನು 25,000 ಸಾಲ ರೂಪಾಯಿ ಕೊಡ. ಅಂದ್ರೆ ಆಗಿನ ಕಾಲದ ಕೆಲವು ಭಾರತೀಯ ದೊಡ್ಡ ದೊಡ್ಡ ಜನರು, ಶ್ರೀಮಂತರು ಕಡೆಯಿಂದ ಈ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡ್ತಿತ್ತು, ಸಾಲ ತಗೊಳ್ತಿದ್ದು, ದೊಡ್ಡ ಸಾಲ ತಗೊಂಡ್ಕೊಂಡು ಅದಕ್ಕೆ ಬಡ್ಡಿ ಕೊಡ್ತಾ ಇದ್ರು. ಬಡ್ಡಿ ಕೊಡ್ತಾ ಇದ್ಕೊಂಡು ಹಾಗೆ ಆ ಸಾಲದ ವರ್ಷಗಳು ಬಡ್ಡಿ ಕೊಡ್ತಾ ಇರುವಾಗ 17ನೇ ವರ್ಷ 1917ನೇ ವರ್ಷದಲ್ಲಿ ಕೊಟ್ಟಿರ್ತಾರೆ ಸಾಲ. ಇವ್ರೇನ್ ಮಾಡ್ಬಿಟ್ರು, ಈ ಬ್ರಿಟಿಷರೆಲ್ಲ ಹೋರಾಟ 1947ಗೆ ದೇಶವನ್ನು ಬಿಟ್ಟು ಹೋದ ಸ್ಥಿತಿ ಬಂತು. 1917ರಿಂದ 47ಗೆ ಎಷ್ಟು ವರ್ಷ ಆಯ್ತ್ರಿ? 20 ವರ್ಷ. ಹಲ್ಲೆಲೂಯಾ. 25, 35, 45, 30 ವರ್ಷ ಅಲ್ಲ? 17 ಟು 30 ವರ್ಷ, 20 ವರ್ಷ, 30 ವರ್ಷ. 1917ರಿಂದ 30 ಇಯರ್ಸ್. 1917ರಿಂದ 47ನೇ ವರ್ಷಕ್ಕೆ 30 ವರ್ಷ ಆಯ್ತು. ಎಷ್ಟು ವರ್ಷ? 30 ವರ್ಷ. 30 ವರ್ಷ ಆದ್ಮೇಲೆ ಅವ್ರು ಏನ್ ಮಾಡಿದ್ರು, ದೇಶ ಬಿಟ್ಟು ಹೋದ್ರು. ಯಾರು? ಬ್ರಿಟಿಷರು ದೇಶ ಬಿಟ್ಟಿದ್ರು. ನೀವು ಆಶ್ಚರ್ಯ ಆಗ್ತೀರಿ, ಅವರು ಮೊನ್ನೆ ಅವರ ಅಜ್ಜನ ಕಪಾಟ ಎಲ್ಲ ತೆಗಿತಾ ಇದ್ದಾರೆ. ಮೊನ್ನೆ ನಡೆದಿದ್ದು ಅವರ ಅಜ್ಜನ ಕಪಾಟ ಎಲ್ಲ ತೆಗಿತಾ ಇರುವಾಗ ಆ ಕಾಲದಲ್ಲಿ 25,000 ರೂಪಾಯಿ ಸಾಲ ಕೊಟ್ಟಿದ್ದು ಬಾಂಡ್ ಸಿಕ್ತು ಅವ್ರಿಗೆ. ಏನ್ ಸಿಕ್ತು? ಎಲ್ಲರ ಬಾಂಡ್. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಈ ಬಾಂಡ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು. 25,000 ರೂಪಾಯಿ ಅವರ ಅಜ್ಜ ಸಾಲ ಕೊಟ್ಟಿದಂತೆ. ಯಾರಿಗೆ? ಬ್ರಿಟಿಷ್ ಗವರ್ನರ್ಗೆ. ಅಲ್ಲಿ ಗವರ್ನರ್ಗೆ ಸಾಲ ಕೊಟ್ಟಿದ್ದ. ಅವ್ರು ಬ್ರಿಟಿಷ್ ಗವರ್ನರ್ ಏನ್ ಮಾಡ್ತಿದ್ರು, ಭಾರತ ದೇಶದ ಎಲ್ಲ ಹಣಗಳು ದೋಚ್ಕೊಂಡು ಹೋಗ್ತಾ ಇದ್ರು. ಅವರವ್ರ ಹಣಗಳನ್ನು ಅವರು ಸಾಲವನ್ನು ತೆಗೆದುಕೊಂಡು ಅಲ್ಲಿ ತಮ್ಮ ಸರ್ಕಾರವನ್ನು ನಡೆಸ್ತಾ ಇದ್ರು. ಆದ್ರೆ ಅವರು ಬಡ್ಡಿ ಕೊಡ್ತಾ ಇದ್ರು ಇವರಿಗೆ. ಯಾರಿಗೆ? ಅವ್ರ ಅಜ್ಜನಿಗೆ. ಆದ್ರೆ ಬರ್ತಾ ಬರ್ತಾ ಬ್ರಿಟಿಷ್ ಬಿಟ್ಟು ಹೋಯ್ತು. ಈಗ ಎಷ್ಟು ವರ್ಷ ಆಯ್ತು? ಈಗ 80 ವರ್ಷ ಆಯ್ತು. 80ನೇ ಏನು ಸ್ವಾತಂತ್ರ್ಯೋತ್ಸವ ಮಾಡಿದ್ವಿ ನಾವು. 80 ವರ್ಷ ಆಯ್ತು. ಮತ್ತು ಅವ್ರ ಅಜ್ಜ ಕೊಟ್ಟಿದ್ದು ಎಷ್ಟು ವರ್ಷ ಆಯ್ತು? 80 ಪ್ಲಸ್ ಅದು 30 ಎಷ್ಟಾಯ್ತ್ರಿ? 110 ವರ್ಷ ಆಯ್ತು. ಈ 110 ಅವಾಗ ಅವ್ರ ಅಜ್ಜ ಕೊಟ್ಟಿದ್ದು ಬಾಂಡ್ ಪೇಪರ್ ಸಿಕ್ತು. ನೋಡಿ ಎಲ್ಲ ಓದಿದ್ರು. ಬಾಂಡ್ ಪೇಪರ್ ಸೈನ್, ಗವರ್ನರ್ ಸೈನ್ ಇದೆ ಅದ್ರೊಳಗೆ. ಗವರ್ನರ್ ಟಡ ಅಂತ ಸೌಂಡ್ ನೋಡಿದೆ, ಮುದ್ರೆ ಹಾಕಿದೆ, ಎಲ್ಲ ನೋಡಿದ್ರು, ಡಾಕ್ಯುಮೆಂಟ್ ನೋಡಿದ. ಈಗ 25,000 ರೂಪಾಯಿ ಕೊಟ್ಟಿದ್ರೆ ಲೆಕ್ಕ ಮಾಡಿದ್ರೆ 1,25,00,000 ರೂಪಾಯಿ ಆಗಿದೆ. ಎಷ್ಟು? 1,25,00,000 ರೂಪಾಯಿ ಆಯ್ತು. ಈಗ 1,25,00,000 ರೂಪಾಯಿ ಬ್ರಿಟಿಷ್ ಗೌರ್ಮೆಂಟ್ ಕಡೆ ಅವರು ವಾಪಸ್ ಹೋಗ್ಬಿಟ್ರು. ಈಗ ಹೋಗಿಬಿಟ್ರು ಅಂದ್ರೆ ಇವರು ಈಗ ಅಂತ ಇದ್ರೆ ಸುಮ್ಮನೆ ಇರ್ತೀರಿ ನೀವು? ಅದಕ್ಕೆ ಕ್ರೈಸ್ತವರು ಇವತ್ತಿಗೂ ಯಾಕೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ನಮಗೆ ಆ ಸತ್ಯ ಗೊತ್ತಿಲ್ಲದ ಕಾರಣದಿಂದ ನಾವು ಸುಮ್ಮನೆ ಬಡವರಾಗಿ, ಪಟಿಂಗರಾಗಿ, ಅಲಮಾರಿಗಳಾಗಿ, ಭಿಕ್ಷುಕರಾಗಿ ನಾವು ಅಲಿತಾ ಇದೆ. ಯಾಕಂದ್ರೆ ಆ ಸತ್ಯ ಗೊತ್ತಿಲ್ಲ ನಮಗೆ. ಯಾವಾಗ ಇದು ಗೊತ್ತಾಯ್ತು, ಅವ್ರು ಏನು ಮಾಡಿದ್ರು ಗೊತ್ತಿದೆ, ಆ ಡಾಕ್ಯುಮೆಂಟ್ ಅಲ್ಲಿ ತಗೊಂಡು ಇಲ್ಲಿ ನೋಡಿ ಎಲ್ಲೆಲ್ಲಿ ಏನೇನು ಪಾಯಿಂಟ್ ಇದೆ ಎಲ್ಲ ಒಂದೊಂದು ಪಾಯಿಂಟ್ ಹುಡುಕಿ ಓದ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಹುಡುಕಿ. ನಾವು ಬೈಬಲ್ ಓದ್ತೀವಾಗ ಏನು ಗೊತ್ತಾಯ್ತು? ಸುವಾರ್ತೆ ಏನು ಗೊತ್ತಾಯ್ತು ಅವ್ರಿಗೆ? 1,25,00,000 ವೆಚ್ಚದ ಸಾಲ ಯಾರು ಕೊಡಬೇಕು? ಬ್ರಿಟಿಷ್ ಗವರ್ನರ್ ಕೊಡಬೇಕು. ಯಾರು ಕೊಡಬೇಕು? ಬ್ರಿಟಿಷ್ ಗವರ್ನರ್ ಕೊಡಬೇಕು.
ಈಗ ಅವ್ರು ಆ ಡಾಕ್ಯುಮೆಂಟ್ ಎಲ್ಲ ಪಾಪ ಹಳೇ ಡಾಕ್ಯುಮೆಂಟ್, ಅವು ಖಾಕಿ ಕಲರ್ ಆಗಿದಾವಲ್ಲ, ಹಳೇ ಡಾಕ್ಯುಮೆಂಟ್. ಅವಾಗ ಮುದ್ರೆ ಹೆಂಗೆ ಕೊಡ್ತೀರಿ ಗೊತ್ತಿದೆ ನಿಮ್ಗೆ ಯಾರಿಗಾರೆ? ಒಂದು ವ್ಯಾಕ್ಸ್ ಇರ್ತಿತ್ತು, ಒಂದು ಪ್ಲಾಸ್ಟಿಕ್, ಅದನ್ನ ಮೇಲೆ ಗೌರ್ಮೆಂಟ್ ಅವ್ರು ಮುದ್ರೆ ಹಾಕ್ತಿದ್ರು. ಅವಾಗ ಬ್ರಿಟಿಷರು ಮುದ್ರೆ ಹಾಕಿದ ಕೂಡಲೇ ಅದ್ರ ಮೇಲೆ ಸೈನ್ ಹಾಕ್ತಿದ್ರು. ಪೂರಾ ಡಾಕ್ಯುಮೆಂಟ್ರಿ ಅದು. ಎಲ್ಲ ಪೇಪರ್ಸ್ಗಳೆಲ್ಲ ಹೊತ್ಕೊಂಡೋಗಿ ಜಾಗ್ರತೆಯಿಂದ ಒಂದೊಂದು ಪಾಯಿಂಟ್ ವಕೀಲ್ ಕಡೆ ಓದಿಸಿ, ವಕೀಲನ ಕಾಂಟ್ಯಾಕ್ಟ್ ಮಾಡ್ಕೊಂಡು ವಕೀಲೆಲ್ಲ ಓದಿ. ಆವಾಗ ಬ್ರಿಟಿಷರ ಕಾನೂನು ಓದಬೇಕು. ಎಲ್ಲ ಓದಿದ ಕೂಡಲೇ ಬ್ರಿಟಿಷರ ಕಾನೂನಲ್ಲಿ ಅವರು ಅಗ್ರಿಮೆಂಟ್ ಮಾಡಿದನ್ನು ಅವರ ಅಪ್ಪನೂ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲೆಲುಯ್ಯ. ಅವರು ಗವರ್ನರೇ ಅದಕ್ಕೆ ಒಪ್ಪಂದ ಮಾಡಿದ್ದಾನೆ, ನಾನು ಸಾಲ ತಗೋತಾ ಇದ್ದೇನೆ, ಇದಕ್ಕೆ ಇಷ್ಟು ಬಡ್ಡಿಯನ್ನು ಕೊಡ್ತೇನೆ ಎಂಬುದಾಗಿ ಅವ್ರ ಹತ್ರ ಗವರ್ನರ್ ಹತ್ರ ಒಪ್ಪಂದ ಮಾಡಿಕೊಂಡಿದ್ದಾನೆ. ಯಾರು? ಭಾರತೀಯ ಒಂದು ಶ್ರೀಮಂತನು, ಅಜ್ಜ. ಹೆಸರು ಗೊತ್ತಿಲ್ಲ, ಅದಕ್ಕೆ ಅಜ್ಜ ಆಗತ್ತಿದ್ದಾನೆ, ಹೆಸರು ಹೇಳಿಲ್ಲ ಅದು. ಅವರು ಭಾಳ ಇಂಟ್ರೆಸ್ಟಿಂಗ್ ಇತ್ತು. ಅವ್ರೇನು ಮಾಡಿದ್ರು, ವಕೀಲನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಿಡ್ತಾರ. ಈಗ ನೋಡ್ರಿ, ನಿಮ್ದು 1 ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿದೆ, ನಿಮ್ಮ ಮುತ್ತಜ್ಜ ಇಟ್ಟಿದ್ದಾನೆ ಅಂತ ಹೇಳಿದ್ಕೊಳ್ಳಿ, ನೀವು ಸುಮ್ಮನೆ ಇರ್ತೀರಾ? ಅವನ ಆಯ್ತೆ ಮೇಲೆ ಅಂತೇಳಿ ನೀವೇನು ಮಾಡ್ತೀರಿ? ಏನಂತೀರಿ? ರಾತ್ರಿ ಬ್ಯಾಂಕ್ ಮುಂದೆ ಹೋಗಿ ಕೂತ್ಬಿಡೋದು. ಪ್ರೈಸ್ ನೋಡಿ, 1 ಕೋಟಿ ರೂಪಾಯಿ ಮುತ್ತಜ್ಜ ಅಂದ್ರೆ ಬ್ಯಾಂಕ್ ಮುಂದೆ ಹೋಗಿ ಕೂತ್ಬಿಡೋದು. ಕೊಡ್ತೀಯೇನಿಲ್ಲಪ್ಪ ಅಂತೇಳಿ, ನಿನ್ನ ಕಡೆ ಏನು ಡಾಕ್ಯುಮೆಂಟ್ ಇಲ್ಲ. ಅವ್ನು ಸುಮ್ಮನೆ ಇರ್ತಾನ. ಲೇದು ನೋಡ್ರಿ, ಅವ್ನು ಸುಮ್ಮನೆ ಇರ್ತಾನ. ರೀಲ್ಸ್ ನೋಡ್ತಾ ಕೊಡ್ತಿರ್ತಾನ. ನಾಕೆಲ್ಲ ಡಬಲ್ ವೈನ್ ರೀಲ್ಸ್ ನೋಡ್ತಾ ಕೊಟ್ಟಿರ್ತಾನ. ಅವನು ವಾಟ್ಸಪ್ ನೋಡ್ತಾ ಕೊಟ್ಟಿರ್ತಾನ. ಹೇಗೆ ಪಡ್ಕೋಬೇಕು, ಅವನು ಎಲ್ಲೆಲ್ಲಿ ಹೋಗ್ಬೇಕು, ವಕೀಲ ಕಡೆ, ಅಧ್ಯಕ್ಷರ ಕಡೆ, ಮಂತ್ರಿಗಳ ಕಡೆ, ಎಲ್ಲ ಕಡೆ ಹೋಗಿ ಅವನು ಬೇಡ್ತಾನೆ. ಇವ್ರೇನ್ ಮಾಡಿದ್ರು, ವಕೀಲ ಕಡೆ ಹೋಗಿ ಹುಡುಗಿ ಸುಮ್ಮನೆ ಬಿಡಲಿಲ್ಲ ಅವರು. 1,25,00,000. ಅದು ಆಕ್ಚುಲಿ ಆಗಿನ ಕಾಲದ ಬಂಗಾರದ ವೆಚ್ಚ ಮಾಡ್ಲಿಕ್ಕೆ ಹೋದ್ರೆ 15 ಕೋಟಿ ಆಗ್ತದೆ. ಆಗಿನ ಕಾಲದ ದುಡ್ಡಿನ ಲೆಕ್ಕ ಮಾಡಿದ್ರೆ 15 ಕೋಟಿ ರೂಪಾಯಿ ಆಗ್ತದಂತೆ, ಬಂಗಾರದ ಲೆಕ್ಕ ಮಾಡಿರ ಆಗಿನ ಕಾಲದಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯ. ಅದೇ ಅವ್ರ ಅಜ್ಜ ಬಂಗಾರ ತಗೊಂಡ್ಕೊಂಡು ಇಟ್ಟಿದ್ರೆ ಆ ಬಂಗಾರ ರೇಟ್ ಎಷ್ಟಾಗಿದಲ್ಲ, 15 ಕೋಟಿ ರೂಪಾಯಿ ಆಗ್ತಿತ್ತಂತೆ. ಅವ್ರು ಆ ಲೆಕ್ಕ ಆಗಿದ್ರು. ಹೋಗ್ಲಿ, ಲೆಕ್ಕ ಪ್ರಕಾರವಾಗಿ 1,25,00,000 ಸಿಗ್ಲತ್ತಿಲ್ಲ. ಎಲ್ಲ ಲೆಕ್ಕ ಮಾಡಿಕೊಂಡು, ಪ್ರತಿಯೊಂದು ಪಾಯಿಂಟ್ ಲೆಕ್ಕ ಮಾಡಿಕೊಂಡು, ಅಲ್ಲಿಂದ ಮೊನ್ನೆ ಇತ್ತೀಚೆಗೆ ಬ್ರದರ್, ಇಂಡಿಯನ್ ಕೋರ್ಟಿಂದ ಈ ಡಾಕ್ಯುಮೆಂಟ್ಸ್ ಎಲ್ಲ ಇದಾಗಿದ ಮೇಲೆ ಇಂಡಿಯನ್ ವಕೀಲರು ಇದಕ್ಕೆ ಬ್ರಿಟಿಷ್ ಗವರ್ಮೆಂಟ್ಗೆ ನೋಟಿಸ್ ಹಾಕಿದ್ರು. ಮೊನ್ನೆ ನಡೆದಿರುವ ಘಟನೆ ಇದು. ಅಲ್ಲೆಲುಯ್ಯ. ಹೀಗಿದ್ರೆ ನಿದ್ದೆ ಬರ್ತದ ನಿದ್ರೆ? ಯಾರಿಗೆ ನಿದ್ರೆ ಹೊಸದಲ್ಕು? ಇಂಥ ಡಬ್ಬುಲ್ ತಾತ ಬಿಟ್ಟು ಬಿಟ್ಟು ಇದು ಪಡ್ಕೊಳ್ಳೋತಕ್ಕ ಬಿಡ್ತೀರ ನೀವು? ಬಿಡ್ತೀರಣ್ಣ ಚೊಡ್ತಾಗೆ ಆಮೆ ನೀಂದಾತ ಎಷ್ಟು ರಾತ್ರಿ ನಿದ್ದಿಲ್ಲಿದೆ ಪಾಪ, ತಲೆಯೆಲ್ಲ ಕರ್ಕೊಳ್ತಾ, ಕೂದಲೆಲ್ಲ ಕೂತ್ಕೊಳ್ತಾ, ಹೆಂಗಾರ ಮಾಡಿ ದುಡ್ಡು ಪಡ್ಕೊಳ್ಬೇಕಂತೇಳಿ. ಆವಾಗ ಇವರು ಬ್ರಿಟಿಷ್ ಗೌರ್ಮೆಂಟ್ಗೆ ಅರ್ಜಿ ಹಾಕಿರುವಾಗ ಬ್ರಿಟಿಷ್ ಗೌರ್ಮೆಂಟ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ ಎಂಬುದಾಗಿ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ ಹೋಗಿರುವಾಗ ಬ್ರಿಟಿಷ್ ಗೌರ್ಮೆಂಟ್ನ ಆ ಒಂದು ಅವರ ಕಮಿಟಿಯಲ್ಲಿ ಅದನ್ನೆಲ್ಲ ತೆಗೆದುಕೊಂಡು, ಹೌದು ಅವರು ಕೊಟ್ಟಿರುವ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಮಾಣಿಕವಾದದೆಂದು ಗುರುತಿಸಿ, ಅವರು ಕೂಡ ಅವರ ಅಜ್ಜನು ಮಾಡಿರುವ ಏನು ಆ ಬ್ರಿಟಿಷ್ ಗವರ್ನರ್ ಮಾಡಿರುವ ಆ ಸಾಲವನ್ನು, ಹೌದು ಆ ಗವರ್ಮೆಂಟ್ ಕೂಡ ಅದನ್ನು ಅಲ್ಲಗಳಿಲಿಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಗಳಿಲಿಕ್ಕೆ ಅಂದ್ರೆ ಗೊತ್ತಿದೆ, ಉನ್ಕಾ ಸರ್ಕಾರ ಬಿ ಉಸೆ ಜುಟಲಾ ನೈ ಸಕ, ಏ ಸತ್ಯ ಅಂತ ಹೇಳಿದರು. ಯಾಕಂದ್ರೆ ಒಂದು ಸಾರಿ ಅಗ್ರಿಮೆಂಟ್ ಆದ್ರೆ ಅದನ್ನ ಯಾರು ಏನ್ ಮಾಡ್ಲಿಕ್ಕಾಗಲ್ಲ, ಚೇಂಜ್ ಮಾಡ್ಲಿಕ್ಕಾಗಲ್ಲ. ಇಬ್ಬರ ಮಧ್ಯದಲ್ಲಿ ಏನಿರುವುದಿಲ್ಲ, ವಿವಾದ ಇರೋದಿಲ್ಲ. ಈಗ ಓದಿದಿಲ್ಲ, ಒಂದು ಸಾರಿ ಅಗ್ರಿಮೆಂಟ್ ಆದ್ರೆ ಅದರ ಇಬ್ಬರ ಮಧ್ಯದಲ್ಲಿ ಏನಿರುವುದಿಲ್ಲ, ವಿವಾದ ಇರೋದಿಲ್ಲ, ಜಗಳ ಮೇಲೆ ಏನಿರುವುದಿಲ್ಲ. ಯಾಕಂದ್ರೆ ಅಗ್ರಿಮೆಂಟ್ ಆಗಿದೆ, ಕೊಡ್ಲೇಬೇಕು. ಹಲೋ ಬ್ರದರ್, ನೀವು ಆಶ್ಚರ್ಯ ಪಡ್ತೀರಿ. ಈಗ ಬ್ರಿಟಿಷ್ ಗವರ್ಮೆಂಟ್ ಇತ್ತೀಚೆಗೆ ಎಷ್ಟು 110 ವರ್ಷ ಆಯ್ತಲ್ಲ, 110 ವರ್ಷದ ಬ್ರಿಟಿಷ್ ಗವರ್ಮೆಂಟ್ ಈಗ ಅವರ ದುಡ್ಡು ಕೊಡ್ಲಿಕ್ಕೆ ಬ್ರಿಟಿಷ್ ಗವರ್ಮೆಂಟ್ ಮಜ್ಬೂರಿಂದ ದುಡ್ಡು ಕೊಡಬೇಕಾಗ್ತದೆ. ಯಾಕಂದ್ರೆ ಅವರ ಗವರ್ನರ್ ಮಾಡಿರುವ ಸೈನ್, ಅವರ ಗವರ್ನರ್ ಮಾಡಿರುವ ಅಗ್ರಿಮೆಂಟ್ ಎಲ್ಲ ಇರುತ್ತೆ. ಅಗ್ರಿಮೆಂಟ್ ಇಂಗ್ಲಿಷ್, ಕನ್ನಡದಲ್ಲಿ ಅದಕ್ಕೆ ಒಪ್ಪಂದ ಅಂತ ಹೇಳ್ತೇವೆ, ಹಳೆ ಭಾಷೆಯಲ್ಲಿ ಒಡಂಬಡಿಕೆ ಅಂತ ಹೇಳ್ತೇವೆ. ಅದಕ್ಕಾಗಿ ನಮ್ಮ ಬೈಬಲ್ಗೆ ಮತ ಸಂಬಂಧವಾದಂಥ ಅರ್ಥ ಇಲ್ಲ, ಶಬ್ದ ಇಲ್ಲ. ಇದಕ್ಕೆ ಏನರ್ಥ ಇದೆ ಅಂದ್ರೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಬರೆಯಲ್ಪಟ್ಟಿದೆ. ಈ ಒಡಂಬಡಿಕೆಗೆ ತಕ್ಕಂತೆ ಕ್ರಿಸ್ತೇಸುವಿನ ಶಿವ ರಕ್ತದ ಮೂಲಕವಾಗಿ ನಾವು ಅಬ್ರಾಹ್ಮನ ಆಶೀರ್ವಾದಕ್ಕೆ ಬಾಧ್ಯರಾಗಿದ್ದೇವೆ. ಈಗ ಅಬ್ರಾಹ್ಮನ ಆಶೀರ್ವಾದ ಬಾಧ್ಯ ಅಂದ್ರೆ ಈ ₹1 ಕೋಟಿ ಏನಿದೆಯಲ್ಲ, ಅದು ಅಬ್ರಾಹ್ಮನ ಆಶೀರ್ವಾದದಲ್ಲಿದೆಯಲ್ಲ. ಈಗ ಹೇಳ್ರಿ, ಬ್ರಿಟಿಷ್ ಗವರ್ಮೆಂಟ್ನಲ್ಲಿರುವ ಪೂರ್ವ ಅವನು ಸತ್ತೋಗಿದ್ದಾನೆ, ಗವರ್ನರ್ ಸತ್ತೋಗಿದ್ದಾನೆ. ಅವನ ಸಿಗ್ನೇಚರ್ ಅನ್ನು ವೆರಿಫೈ ಮಾಡಿ, ಅವನ ಮುದ್ರೆಯನ್ನು ವೆರಿಫೈ ಮಾಡಿದ್ರೆ
ಈ ಡಾಕ್ಯುಮೆಂಟ್ಸ್ ಅದೇ ಕಾಲದಲ್ಲಿ ಆಗಿದೆ. ಇದು ನಿಜವಾಗಲೂ ನಮ್ಮ ಗೌರ್ಮೆಂಟ್ ಅವರಿಂದ ಸಾಲ ತೆಗೆದುಕೊಂಡಿದೆ. ಇದಕ್ಕೆ ಎಲ್ಲ 5.5% ಬಡ್ಡಿಯಲ್ಲಿ ಹಚ್ಚಿದ್ರೆ 1 ಕೋಟಿ ಸುಮಾರು 25 ಲಕ್ಷ ರೂಪಾಯಿ ಆಗ್ತದೆ ಅಂತ ಹೇಳುವಾಗ ಅದನ್ನು ಕೊಡೋದಕ್ಕಾಗಿ ಬ್ರಿಟಿಷ್ ಗೌರ್ಮೆಂಟ್ ತಯಾರಾಗಿ ನಿಂತುಬಿಟ್ಟಿದೆ. ಯಾಕಂದ್ರೆ ಅವರ ಗೌರ್ಮೆಂಟ್ ಮಾಡಿರುವ ಒಪ್ಪಂದ ಅವರೇ ಚೇಂಜ್ ಮಾಡಲಿಕ್ಕಾಗಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ಸತ್ಯ ಈ ಬೈಬಲ್ ನಮಗೆ ನುಡಿತಾ ಇದೆ. ಇವತ್ತು ನಾವೇನು ಓದಿದ್ದೇವೆ? ಆಗ ಬ್ರಿಟಿಷ್ ಗೌರ್ಮೆಂಟ್ಗೆ ಸಾಧ್ಯವಾಯ್ತಾ ಅವರು ಮಾಡಿರುವ ಅಗ್ರಿಮೆಂಟ್ ಚೇಂಜ್ ಮಾಡಲಿಕ್ಕೆ? ಇಟ್ ಈಸ್ ಇಂಪಾಸಿಬಲ್ ಟು ಚೇಂಜ್ ದೇರ್ ಅಗ್ರಿಮೆಂಟ್ ವೆನ್ ಇಟ್ ವಾಸ್ ಮೇಡ್ 110 years ago. 110 ವರ್ಷದ ಹಿಂದೆ ಮಾಡಿರುವ ಆ ಅಗ್ರಿಮೆಂಟೇ ಚೇಂಜ್ ಮಾಡಲಿಕ್ಕಾಗಿಲ್ಲ ಅಂದ್ರೆ ಈ ಅಗ್ರಿಮೆಂಟ್ ತನ್ನ ಮೇಲೆ ಪ್ರಮಾಣ ಮಾಡಿದಾನೆ ನಮ್ಮ ದೇವರು. ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಗ್ರೇಟ್ ಮಾಡುತ್ತೇನೆ ಎಂಬುದಾಗಿ ಎಲ್ಲರ ಎದುರು ನನ್ನ ದೇವರಿಗೆ ಸಮರ್ಪಿಸುತ್ತೇನೆ. ಓ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಲ್ಲ ದೇವರಿಗೆ ಸಮರ್ಪಿಸೋಣ. ದೇವ್ರ ಮಕ್ಕಳೇ, ಕರ್ತನೇ ದೇವಾದಿ ದೇವನೇ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದ ರಾಜ. ಹೌದು ರಾಜ, ದೇವರಿಗೆ ಅಸಾಧ್ಯವಾದದ್ದು ಒಂದಿದೆ. ಅದೇನೆಂದ್ರೆ ದೇವರು ಮಾಡಿರುವ ಒಪ್ಪಂದವನ್ನು ಮುರಿಯಲು ಅಸಾಧ್ಯ. ಅದು ನಮಗೇನಾಗಿದೆ? ಬಹಳ ದೊಡ್ಡ ಲಂಗರ್ ಆಗಿದೆ. ಎಲ್ಲರೂ ಕರ್ತನ ಸಮ್ಮುಖದಲ್ಲಿ ದೇವರ ಸಮ್ಮುಖದಲ್ಲಿ ಅರ್ಪಿಸುವ ದೇವರ ಮಕ್ಕಳು, ಈಗ ಹೇಳಿ, ನೀವು ಕ್ರಿಸ್ತ ಯೇಸು ಶಿಲುಬೆ ಮರಣದ ಮೂಲಕವಾಗಿ ನಮಗೆ ಅಬ್ರಹಾಮನ ಆಶೀರ್ವಾದಕ್ಕೆ ಬಾಧ್ಯರಾಗಿ ಮಾಡಿದನೇನಿಲ್ಲ. ಆರೋಗ್ಯಕ್ಕೆ ನಾವು ಬಾಧ್ಯರಾಗಿ. ಎಲ್ಲ ಹೇಳ್ತೀರಿ ಹಲ್ಲೆಲೂಯಾ. ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮಲ್ಲಿ ಯಾರು ರೋಗಿಗಳಾಗಿರೋದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ಆತನು 110 ವರ್ಷದ ಅಗ್ರಿಮೆಂಟ್ ಕವನೆಂಟ್ ಚೇಂಜ್ ಮಾಡಲಿಕ್ಕಾಗಿಲ್ಲ ಬ್ರಿಟಿಷ್ ಗೌರ್ಮೆಂಟ್ಗೆ. ಭೂಮಿ ಆಕಾಶಗಳಿಗೆ ಒಡೆಯನಾಗಿರ್ತಕ್ಕಂಥ, ಸೂರ್ಯ ಚಂದ್ರ ನಕ್ಷತ್ರ ಬ್ರಹ್ಮಾಂಡಕ್ಕೆ ಅರಸನಾಗಿರ್ತಕ್ಕಂಥ ಮಾಡಿರುವ ಈ ಒಪ್ಪಂದವನ್ನು ಆತನು ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅಂತಲೇ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. దేవుడే దీని తాను చేసిన నియమాలు మార్చేదానికి శాతగలడు. ಈಗ ಹೇಳ್ತೀರಿ, ಎಲ್ಲ ದಯಮಾಡಿ ಹೇಳ್ತೀರಿ ಹಲ್ಲೆಲೂಯಾ. ಈ ನಿಯಮವನ್ನು ಅನ್ಯರಾದ ನಮ್ಮ ಮೇಲೆ ನೆರವೇರಿಸೋದಕ್ಕಾಗಿ ಯೇಸು ಕ್ರಿಸ್ತನನ್ನೇ ಶಿಲುಬೆ ಮೇಲೆ ಕೊಟ್ಟಿದ್ದಾನೆ. ಪ್ರಾಣ ಜಾಯ ಪರಂತು ವಚನ ನಾ ಜಾಯ ಅಂದ್ರೆ ತಾನು ಕೊಟ್ಟಿರುವ ವಾಕ್ಯಕ್ಕಾಗಿ ತನ್ನ ಪ್ರಾಣವಾದರೂ ಸ್ವಯಂ ವಾಗ್ದಾನ ಮಾಡಿರುವ ದೇವರೇ ಎಲ್ಲಿ ಬಂದು ಬಲಿದಾನ ಆಗಿದ್ದಾನೆ? ಶಿಲುಬೆ ಮೇಲೆ ಬಲಿಯಾಗಿ ತನ್ನ ವಾಗ್ದಾನವನ್ನು ತನ್ನ ಮರಣದ ಮೂಲಕವಾಗಿ ನೆರವೇರಿಸ ತನ್ನ ಮೇಲೆ ಮಾಡುವ. ಅದಕ್ಕೆ ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಏನಂದ್ರೆ ಹಳೆ ಒಡಂಬಡಿಕೆ ಆಗಿದ್ದು ಅಬ್ರಹಾಮನ ಮತ್ತು ದೇವರ ಮಧ್ಯದಲ್ಲಿ ಆಗಿರ್ತಾನೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ಆಗಿದ್ದು ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಹೊಸ ಒಡಂಬಡಿಕೆ ಆಗಿದೆ. ಆ ಹೊಸ ಒಡಂಬಡಿಕೆ ಏನು ಸೂಚಿಸುತ್ತೆ ಅಂದ್ರೆ, ನಾವು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಾವು ಪಾಪಿಗಳಾಗಿದ್ದೇವೆ, ನಮ್ಮ ಪಾಪವನ್ನು ಹೊತ್ತಿದ್ದು ಎಷ್ಟು ನಿಜವೋ 2000 ವರ್ಷಕ್ಕೆ ನಾವು ಪರಿಶುದ್ಧರಾಗಿದ್ದು ಕೂಡ ಅಷ್ಟೇ ನಿಜ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಬಡವನಾಗಿ ತನ್ನ ಗಡು ಬಡವನೆಂದು ಎನಿಸಿಕೊಂಡಿದ್ದು ಎಷ್ಟು ನಿಜವೋ ನಮಗೆ ಸಿರಿತನ ಕೊಟ್ಟಿದ್ದು ಕೂಡ ಅಷ್ಟೇ ನಿಜ. ಇನ್ನು ಮುಂದೆ ನಾವು ಬಡವರಾಗಿರುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲ ನನ್ನ ಪ್ರಿಯ ಸಹೋದರಿ, ಇನ್ನು ಮುಂದೆ ನಾವು ಶಾಪಗ್ರಸ್ತರಾಗಿರೋದಿಲ್ಲ, ಇನ್ನು ಮುಂದೆ ನಾವು ರೋಗಿಗಳಾಗಿರೋದಿಲ್ಲ, ಇನ್ನು ಮುಂದೆ ನಾವು ಮನಃಶಾಂತಿ ಕೆಡಿಸ್ಕೊಂಡಿದ್ದಾಗಿರೋದಿಲ್ಲ, ಇನ್ನು ಮುಂದೆ ನಾವು ಆತ್ಮದಲ್ಲಿ ಸುಖ. ನೋಡ್ರಿ ಏನಿದೆ ದೇವರಾಜ್ಯದಲ್ಲಿ? ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗುವಂತ ಆನಂದ. ಕರ್ತನೇ ದೇವಾದಿ ದೇವನೇ, ಪರಲೋಕದಲ್ಲಿ ಆಸೀನ ಋಣನಾಗಿರುವ ದೇವರೇ ನಿನಗೆ ಸ್ತೋತ್ರವಾಗಲಿ ರಾಜ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ ರಾಜ. ಇವತ್ತು ನಾವು ಒಂದು ಅದ್ಭುತವಾದಂಥ ಕರ್ತನೆ, ಆಶ್ಚರ್ಯವಾದಂಥ, ಎಲ್ಲರ ಮನಸ್ಸನ್ನು ಚೂರು ಚೂರು ಮಾಡತಕ್ಕಂಥ ಸತ್ಯವನ್ನು ಕೇಳಿದ್ದೇವೆ. ಒಂದು ವ್ಯಕ್ತಿ ಹೆಣವನ್ನು ತೆಗೆದುಕೊಂಡು ಹೋಗಿ ಗೌರ್ಮೆಂಟ್ ಹತ್ರ, ಪ್ರಭುತ್ವ ಹತ್ರ, ಸರ್ಕಾರದ ಹತ್ರ, ಆ ಸರ್ಕಾರದ ಮುಂದೆ ಸರ್ಕಾರವು ಕೂಡ ಮೊಣಕಾಲ ಮೇಲೆ ಬಂದು ಆತನ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾಡಿದೆ ಅಂದರೆ, ದೇವರ ಮಕ್ಕಳೇ, ಇವತ್ತು ನಮ್ಮ ಪರಲೋಕದ ಪ್ರಭುತ್ವ, ಪರಲೋಕ ರಾಜ್ಯ ಮಾಡಿರತಕ್ಕಂಥ ನಿಯಮಗಳಿಗೆ ತಕ್ಕಂತೆ ನಾವು ಪ್ರಾರ್ಥನೆ ಮಾಡಿರುವಾಗ ಯೇಸು ಕ್ರಿಸ್ತನ ಶಿಲುಬೆ ಮರಣ ನಮ್ಮ ಶಾಪ ಮುಕ್ತಿಗೊಳಿಸ್ತಾ ಇದೆ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಪಟ್ಟಿರುವ ಗಾಯ ನಮ್ಮ ರೋಗಗಳನ್ನು ಗುಣಪಡಿಸ್ತಾ ಇದೆ. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಆಗಿರುವ ಬಡತನವು ನಮ್ಮನ್ನು ಸಿರಿತನವಾಗಿ ಮಾಡ್ತಾ ಇದೆ. ಯೇಸು ಕ್ರಿಸ್ತನು ಪಾಪಿ ಎಂದು ಎನಿಸಲ್ಪಟ್ಟಿದ್ದು ಎಷ್ಟು ನಿಜವೋ ನಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದು ಕೂಡ ಅಷ್ಟೇ ನಿಜ. ಯೇಸು ಕ್ರಿಸ್ತನು ನಮ್ಮನ್ನು ಪರಿಶುದ್ಧರಾಗಿ ನೀತಿವಂತರಾಗಿ ಮಾಡಿದ್ದು, ಶಿಲುಬೆ ಮೇಲೆ ರಕ್ತ ಸುರಿಸಿ ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸಿದ್ದು ಎಷ್ಟು ನಿಜವೋ ಆತನ ಶಿಲುಬೆ ಮರಣನೂ ಕೂಡ ಅಷ್ಟೇ ನಿಜವಾಗಿದೆ. ಆತನ ಶಿಲುಬೆ ಮರಣದಿಂದ ಉಂಟಾಗಿರ್ತಂತ ಆತನ ರಕ್ತ ಸುರಿಕೆ ಎಷ್ಟು ನಿಜವೋ ನಮ್ಮ ಪವಿತ್ರತ್ವ ನಮಗೆ ನೀತಿ ಕೊಡಲಾಗಿದ್ದು ಕೂಡ ಅಷ್ಟೇ ನಿಜವಾಗಿದೆ. ಅದಕ್ಕಾಗಿ ದೇವರ ಮಕ್ಕಳೇ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕೇಡಾಗಲಿ ಬರುವುದೇ ಇಲ್ಲ. ಎಲ್ಲರೂ ಹೇಳ್ತೀನಿ ಆಮೇನ್. ಇನ್ನು ಮುಂದೆ ಶಾಪಗಳು ನಿಮ್ಮನ್ನು ಆಳುವುದೇ ಇಲ್ಲ.
ಇನ್ನು ಮುಂದೆ ಮರಣ ನಿಮ್ಮನ್ನು ಆಳುವುದೇ ಇಲ್ಲ. ಇನ್ನು ಮುಂದೆ ದರಿದ್ರ ನಿಮ್ಮನ್ನು ಆಳುವುದೇ ಇಲ್ಲ. ಇನ್ನು ಮುಂದೆ ರೋಗ ನಿಮ್ಮನ್ನು ಆಳುವುದಿಲ್ಲ. ಯಾಕಂದ್ರೆ ನಿನಗಾಗಿ 2000 ವರ್ಷದ ಕೆಳಗೆ ಒಬ್ಬ ಆತನು, ಆ ಪರಾತ್ಪರನು, ನಂಬಿಕಸ್ಥನು, ಮಾತು ಕೊಟ್ಟವನು, ಆ ರಾಜಾದಿರಾಜನು 2000 ವರ್ಷದ ಕೆಳಗೆ ನಿನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾನೆ. ಶಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ, ಅನಿಷ್ಟದಿಂದ, ಬಡತನದಿಂದ ಮತ್ತು ಅನೇಕ ಅಶಾಂತಿಯಿಂದ ಬಿಡುಗಡೆ ಮಾಡಿ ನಿನಗೆ ಯೇಸು ಕ್ರಿಸ್ತನ ಶಿಲುಬೆ ಮರಣ ಎಷ್ಟು ನಿಜವೋ ನಿನಗೆ ಸುಖ ಬಂದಿದ್ದು ಕೂಡ ಅಷ್ಟೇ ನಿಜ. ಯೇಸು ನಾಮದಲ್ಲಿ ಎಲ್ಲರೂ ಹೇಳ್ತಾರೆ ಆಮೇಲೆ. ಅಲ್ವಿಯ ಕಷ್ಟಪಡೋರು ಹೊರತೋರೆ ನನ್ನ ಬಳಿ ಬರೀ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಎಂಬುದಾಗಲ್ದ. ಈಗೋ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ನಮ್ಮ ಭಾರವನ್ನು ಹೊತ್ತಿದ್ದು ಎಷ್ಟು ನಿಜವೋ ನಮಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದು ಕೂಡ ಅಷ್ಟೇ ನಿಜ. ಹೌದು ಕರ್ತನೆ, ಇವತ್ತು ದೇವರಿಗೆ ಅಸಾಧ್ಯವಾದದ್ದು ಯಾವುದಿದೆ? ದೇವರು ಯಾವತ್ತು ಸುಳ್ಳಾಡನು. ಆತನು ಮಾಡಿರುವ ನಿಯಮಗಳನ್ನು ಆತನಿಗೆ ಮುರಲಿಕ್ಕೆ ಆಗುವುದಿಲ್ಲ. ಅಸಾಧ್ಯವಾದದ್ದು ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿದೆ ರಾಜ. ಹೌದು ಕರ್ತನೆ, ಆ ಒಂದು ಅಸಾಧ್ಯವಾದದ್ದು ನಮಗೆ ಒಂದು ದೊಡ್ಡ ಧೈರ್ಯವಾಗಿದೆ, ನಮಗೆ ಒಂದು ದೊಡ್ಡ ನಂಬಿಕೆ ಆಗಿದೆ, ನಮಗೆ ಒಂದು ದೊಡ್ಡ ವಿಶ್ವಾಸ ಆಗಿದೆ ಕರ್ತನೆ. ಎಷ್ಟು ಮಾತ್ರಕ್ಕೂ ನಾವು ಸೋತು ಹೋಗಲ್ಲ ಕರ್ತನೆ. ಭಾರತ ದೇಶದ ಎಲ್ಲಾ ಜನರಿಗೆ ಈ ಸುವಾರ್ತೆ ತಲುಪಿ ಎಲ್ಲಾ ಮನಕಾಲುಗಳು ಊರಿ ಯೇಸುವನ್ನು ಪ್ರಭು ಎಂದು ಒಪ್ಪಿಕೊಂಡು ಅವರೆಲ್ಲರೂ ಶಾಪ ಮುಕ್ತರಾಗಿ, ರೋಗ ಮುಕ್ತರಾಗಿ, ನಾಶ ಮುಕ್ತರಾಗಿ, ಬಡತನದಿಂದ ಮುಕ್ತರಾಗುವುದು ಮಾತ್ರ ಖಚಿತ. ಆಮೇನ್, ಆಮೇನ್, ಆಮೇನ್. ನಮ್ಮ ಪ್ರಾರ್ಥನೆ ಕೇಳಿದಾಗ ಸ್ತೋತ್ರ ಕರ್ತನೆ ಕೃಪೆ ಇರಲಿ. ಶುಭವಾಗಲಿ, ಮೇಲಾಗಲಿ. ರಕ್ಷಣೆ, ನೀತಿ, ಜೀವ ಸದಾಕಾಲ ನಮ್ಮ ದೇಶದಲ್ಲಿರುವ ಎಲ್ಲರಿಗೆ ಪ್ರಾಪ್ತವಾಗಲಿ. ನಮ್ಮನ್ನು ನಾವು ತಗ್ಗಿಸಿಕೊಂಡು, ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನಿನ್ನ ಮುಖ ದರ್ಶನ ನೋಡಿಕೆ ಪ್ರಾರ್ಥಿಸುವುದಾದರೆ ಪರಲೋಕದಿಂದ ಆತ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯ, ಆತ್ಮಿಕ ಆರೋಗ್ಯ, ಭೌತಿಕ ಆರೋಗ್ಯ, ಆರ್ಥಿಕ ಆರೋಗ್ಯವನ್ನು ಕೊಡಲು ನಾವು ದಾವೆ ಮಾಡಿದೆವು ಕರ್ತನೆ. ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಾದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಆದರೆ ಒಂದಿದೆ, ಅದು ಅದ್ಭುತ.